ನಮಸ್ಕಾರ. ಎಲ್ಲ ನನ್ನ ಸ್ನೇಹವರ್ಗಕ್ಕೂ ಹಾಗೆ ಚಂದಾದಾರರಿಗೂ ಜ್ಞಾನ ಸಂಗಮಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ಒಂದು ಸತ್ಯ ಘಟನೆ ಆಧರಿಸಿದ ಒಂದು ಪ್ರೇಮಕಥೆಯನ್ನು ಹೇಳ್ತಾ ಇದ್ದೀನಿ. ವಿಫಲ ಪ್ರೇಮಕಥೆ ಅನ್ನೋಕ್ಕಿಂತ ಅಂದರೆ ದುಃಖಾಂತ್ಯವಾದ ಕತೆ. ಆ್ಯಕ್ಚುಲಿ ನಡೆದಿರೋ ಘಟನೆ ಇದು. ಘಟನೆ ಅನ್ನೋಕ್ಕಿಂತ ನಡೆದಿರೋ ಸತ್ಯ ಕತೆ. ನನ್ನ ಫ್ರೆಂಡು ಅಂದಿದ್ದಾನಲ್ಲ, ನನ್ನ ಫ್ರೆಂಡು ವಿನಾಯಕ್ ಅವ್ರ ತಮ್ಮ ಅಂದರೆ ವಿಶಾಲ್, ಅವನ ಕತೆ ಇದು. ಆ್ಯಕ್ಚುಲಿ ಆ ಹುಡುಗಿ ಹೆಸರು ಹೇಳಲ್ಲ, ಯಾಕೆಂತಂದರೆ ಇಲ್ಲಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ಏನಾದರೂ ಆದರೆ ನನಗೆ ತೊಂದರೆ ಇರಲ್ಲ. ಬಟ್ ಆ ಹುಡುಗಿ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದರೆ ಅವಳ ಲೈಫ್ಗೆ ತೊಂದರೆ ಆಗ್ಬಾರ್ದು ಅಂತ ಅಷ್ಟೇ. ಹುಡುಗಿ ಬಂದು ಮೈಸೂರಿನವರು, ಇವನು ಬಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆ. ಬಟ್ ಓದಿದ್ದು ನಮಗಿಂತ ತುಂಬ ಜೂನಿಯರ್ ಸ್ಟೂಡೆಂಟು, ನನಗಿಂತ ಒಂದು 3 ವರ್ಷ ಜೂನಿಯರು. ಅವ್ರ ಅಣ್ಣ ನನ್ನ ಕ್ಲಾಸ್ಮೇಟು. ಬಟ್ ಅವನು PUC ಮುಗಿಸಿದ ತಕ್ಷಣ BSc ಎಲ್ಲ ಮಾಡ್ಕೊಂಡು ಆಚೆ ಹೋದ. ಅಗ್ರಿ ಅದ್ಯಾವುದೋ ಮಾಡ್ಕೊಂಡು ಹೋದ. ಬಟ್ ಇವನು ಮಾತ್ರ ಈ ಡಿವಿಷನಿಗೆ ಬಂದಿದ್ದ. ಇದನ್ನು ಬಿಡಿ, ಪರಿಚಯ ಅಂತೂ ಆಯಿತು. ಬಟ್ ಕತೆ ಶುರುವಾಗೋದು ಹೇಗೆ ಗೊತ್ತಾ? ಆ್ಯಕ್ಚುಲಿ ಈ ಕತೆ ಕೇಳಿದರೆ ಯಾವುದೋ ಒಂದು ಸಿನಿಮಾ ಕತೆ ಕೇಳ್ತಿದ್ದೀನೇನೋ ಅನ್ನೋ ಥರ ಅನಿಸುತ್ತೆ ನಿಮಗೆ. ಆ ಥರ ಫೀಲ್ ಆಗುತ್ತೆ. ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಅದೇ ರೀತಿ ಇದೆ. ಇವನು ಆ್ಯಕ್ಚುಲಿ ಅವನ್ನ ಕಾಲೇಜ್ ಮುಗಿದ ತಕ್ಷಣ ಬೇರೆ ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಾನೆ, ಕಂಪ್ನಿಗಳಿಗೆ ಜಾಬ್ಗೆ ಹೋಗೋಕ್ಕೆ. ಅಂದರೆ ಅಲ್ಲಿ ಇಲ್ಲಿ ಇಂಟರ್ವ್ಯೂಗಳನ್ನೆಲ್ಲ ಕೊಡ್ತಾನೆ. ಸಿಕ್ಕಲ್ಲೆಲ್ಲ ಇಂಟರ್ವ್ಯೂ ಕೊಡ್ತಿರ್ತಾನೆ. ಅವನು ಬೆಳಗಾವಿ, ಪೂನಾ, ಆಮೇಲೆ ಬೆಂಗಳೂರು, ಹುಬ್ಳಿಲೂ ತುಂಬ ಕಡೆ ಟ್ರೈ ಮಾಡಿರ್ತಾನೆ. ಬಟ್ ಅವನಿಗೆ ಸ್ಯಾಟಿಸ್ಫೈ ಆಗುವಂಥ ಜಾಬ್ ಸಿಕ್ಕಿರಲ್ಲ. ಹಾಗಾಗಿ ಇದೇ 2014 ಮಾರ್ಚ್-ಏಪ್ರಿಲ್ ತಿಂಗಳಲ್ಲಿ ಬೆಂಗಳೂರಿಗೆ ಹೋಗಬೇಕು ನಾನು, ಯಾವುದಾದ್ರೂ ಕಂಪ್ನಿ ನೋಡೋಣ ಅಂತ ಹೇಳಿ. ಒಂದು ಕಡೆಯಿಂದ ಕಾಲ್ ಆಗಿರುತ್ತೆ. ಆ ಕಂಪ್ನೀಲಿ ಹೋಗಿರ್ತಾನೆ. ಇಲ್ಲಿ ಹೋಗ್ತಾ ಏನಾಗುತ್ತೆ, ಈ ಹುಡುಗನ ಮಧ್ಯೆ ಹೇಳ್ಬಿಡ್ತೀನಿ ಮೊದಲೇ. ಇವೊಂದು ಒಂಥರ ಕ್ಯಾರೆಕ್ಟರ್ ಹೆಂಗಂದರೆ, ಪ್ರತಿನಿತ್ಯ ಡೈರಿ ನೋಟ್ ಮಾಡ್ಕೊಳ್ಳೋದು. ಅಂದರೆ ಎವ್ರಿ ಡೇ ಏನಾಯಿತು, ಅವ್ನ ಮೂಮೆಂಟ್ಸ್ ಏನಿತ್ತು, ಇವತ್ತಿಂದ ಏನೇನು ಮೂಮೆಂಟ್ ಆಯಿತು, ಇವನ ಜೊತೆಗೆ ಏನೆಲ್ಲ ಆಯಿತು ಅಂತ ಪ್ರತಿನಿತ್ಯ ಬರೆದಿಡ್ತಾ ಇರ್ತಾನೆ. ಅದು ಆ್ಯಕ್ಚುಲಿ ಅವನದು ಇವಾಗ ಆಲ್ರೆಡಿ 4 ಡೈರಿ ಕಂಪ್ಲೀಟ್ ಆಗಿದೆ. 5ನೇ ಡೈರಿ ಅರ್ಧದಲ್ಲಿದೆ. ನನಗೆ ಸಿಕ್ಕಿರೋ ಡೈರಿಗಳನ್ನ ಅವ್ನು ಕೊಟ್ಟರು, ನನಗೆ ಓದೋಕ್ಕಾಗಲಿಲ್ಲ, ನಾನು ಓದಲ್ಲ, ನನಗೆ ಅವಶ್ಯಕತೆ ಇಲ್ಲ. ಅದು ಡೈರಿ ನಾನು ಇನ್ನೊಬ್ಬರ ಪರ್ಸ್ನಲ್ ಡೈರಿನ ಹೇಗೆ ಓದಲಿ? ಸೊ ಅವ್ರ ಅಣ್ಣ ಹೇಳಿದ ಪ್ರಕಾರ ಪ್ರತಿದಿನವೂ ಫಿನ್ ಟು ಫಿನ್ ಬೆಳಗ್ಗೆಯಿಂದ ರಾತ್ರಿ ಅವ್ನು ಮಲಗೋವರೆಗೂ ಏನೇನಾಯಿತು ಎಲ್ಲವನ್ನು ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಬರಿತಾನೆ. ಆ ಥರ ಅವ್ನು ಪ್ರತಿ ಡೈರಿ ಮೇಲೂ ಕೂಡ ಮೌನ ದೇವತೆ ಅಂತ ಮೆನ್ಷನ್ ಮಾಡಿರ್ತಾನೆ. ಅಂದರೆ ಆ ಹುಡುಗನ ಮನಸ್ಸಲ್ಲಿ ಏನೇ ಇವತ್ತು ಕೆಟ್ಟದ್ದಾದರೂ ಬರಿತಾನೆ, ಒಳಿತಾದರೂ ಬರಿತಾನೆ, ಅಥವಾ ಅವ್ನಿಗೆ ಯಾರಾದರೂ ಮೋಸ ಮಾಡಿದರೂ ಬರಿತಿರ್ತಾನೆ, ಇಲ್ಲೇನೋ ದುಃಖದ ಘಟನೆ ನಡೆದ್ರೂ ಕೂಡ ಬರಿತಾನೆ. ಪ್ರತಿಯೊಂದನ್ನು ಬರಿತಾನೆ, ಕೆಳಗಡೆ ಸಹಿ ಹಾಕ್ತಾನೆ. ಆಮೇಲೆ ಅಲ್ಲಿ ಪ್ರಶ್ನೆ ಕೇಳ್ತಾನೆ. ಯಾರಿಗೆ ಗೊತ್ತಾ? ಅವ್ನು ಯಾರನ್ನೂ ಕೇಳಲ್ಲ ಪ್ರಶ್ನೆನ. ಆ ಮೌನ ದೇವತೆ ಅಂತ ಹೇಳಿದ್ನಲ್ಲ, ಆ ಬುಕ್ಕಿಗೆ ಹೆಸರೋದು, ಅಂದರೆ ಅವನ ಪರ್ಸ್ನಲ್ ಡೈರಿ ಹೆಸರದು ಮೌನ ದೇವತೆ ಅಂತ. ಅವನು ಪ್ರತಿದಿನ ಮೌನ ದೇವತೆಗೆ ಪ್ರಶ್ನೆಗಳು, ನಾನು ಈ ಥರ ಇವತ್ತಾಯಿತು, ಇದಕ್ಕೆ ಏನು ಉತ್ತರ, ಏನು ಮಾಡ್ಬೇಕು ನಾನು, ನಿನ್ನ ಕಡೆ ನೀನು ಬಿಡು, ನಾನು ಬರೆದಿದ್ದನ್ನು ಮಾತ್ರ ಓದ್ತೀಯ, ನಿನ್ನ ಮನಸ್ಸಲ್ಲಿರೋದನ್ನು ಏನು ಹೇಳಲ್ಲ ಅಂತ ಕೂಡ ಬರೀತಿರ್ತಾನೆ. ಅಷ್ಟೊಂದು ಹುಚ್ಚು ಕಲ್ಪನೆಗಳ ಜೊತೆನೇ ಬದುಕ್ತಾ ಇರ್ತಾನೆ, ಭಾವನೆಗಳ ಜೊತೆಗೇ. ಅಂಥ ಹುಡುಗ ಡಿಗ್ರಿ ಮುಗಿದ ತಕ್ಷಣವೇ ಬೆಂಗಳೂರಿಗೆ ಬರಬೇಕು. ಬೆಂಗಳೂರಿಗೆ ಬರ್ತಾ ಅವನು 5ನೇ ಡೈರಿ ಏನಿತ್ತಲ್ಲ, ಅದು ಅಂದ್ರೆ ಆ ಡೈರಿನ ತಗೊಂಡು ಎಲ್ಲಿ ಹೋದರೂ ಕ್ಯಾರಿ ಮಾಡ್ತಿರ್ತಾನೆ. ಪ್ರತಿ ಊರಿಗೆ ಹೋದ್ರು, ಪ್ರತಿ ಜಾಗಕ್ಕೆ ಹೋದರೂ ಕ್ಯಾರಿ ಮಾಡ್ತಿರ್ತಾನೆ. ಆ ಹುಡುಗ ಅವತ್ತು ಹುಬ್ಳಿಯಿಂದ ಬೆಂಗಳೂರಿಗೆ ಬೈ ಬಸ್ ಬೆಂಗಳೂರಿಗೆ ಬರ್ತಾನೆ. ಬೆಳಗಿನ ಜಾವ 6 ಗಂಟೆ ಅಷ್ಟೊತ್ತಿಗೆ ಬೆಂಗಳೂರಿಗೆ ರೀಚ್ ಆಗ್ತಾನೆ. ರೀಚ್ ಆದ ತಕ್ಷಣ ಇನ್ನೇನು ಎಲೆಕ್ಟ್ರಾನಿಕ್ ಬಸ್ ಹಿಡಿಬೇಕು. ಅವನು ಯಾವುದೋ ಒಂದು ಬಸ್ ಹಿಡಿತಾನೆ, ಬಟ್ ನನಗೂ ಅದ್ರ ಸರಿಯಾಗಿ ಗೊತ್ತಿಲ್ಲ. ಬಟ್ ಅವನು ಅತ್ತಿಬಿಲೆ ಬಸ್ ಹಿಡಿತಾನೆ, 365V ಅದು ಯಾವುದೋ ಬಸ್ಸು, ಆ ಬಸ್ ಹಿಡಿತಾನಂತ. ಎಲೆಕ್ಟ್ರಾನಿಕ್ ಹೋಗ್ತಾನೆ. ಹೋಗಿ ಅಲ್ಲಿ ಕಂಪ್ನಿನೆಲ್ಲ ನೋಡ್ತಾನೆ. ಅವ್ನ ಪ್ಯಾಕೇಜ್ ಎಲ್ಲ ಸರಿ ಆಗಲ್ಲ, ಅವ್ನಿಗೆ ಹೊಂದ್ಕೊಳ್ಳಲ್ಲ. ಅದು ಕಂಪ್ನಿನೂ ಸರಿ ಹೊಂದಲ್ಲ, ಅವ್ನು ಕೊಡುವಂಥ ಡೆಸಿಗ್ನೇಷನ್ ಕೂಡ ಸರಿಯಾಗಿ ಮ್ಯಾಚ್ ಆಗಲ್ಲ. ಮತ್ತು ಆ ಕಂಪ್ನಿ ಅನೌನ್ಸ್ ಮಾಡಿರೋ ಪ್ಯಾಕೇಜೇ ಬೇರೆ, ಇವನಿಗೆ ಕೊಡೋ ಪ್ಯಾಕೇಜೇ ಬೇರೆ ಆಗಿರುತ್ತೆ. ಹಾಗಾಗಿ ಅವನು ಆ ಕಂಪ್ನಿಯ ಇಂಟರ್ವ್ಯೂವರ್ ಹತ್ರನೂ
ಹೇಳಿಬಿಟ್ಟೇ ಬರ್ತಾನೆ, ಸಾರಿ ಸರ್, ನಾನು ನಿಮಗೆ ಕಂಪ್ನಿಗೆ ಬರೋಕ್ಕಾಗಲ್ಲ, ನನ್ನದು ಎಕ್ಸ್ಪೆಕ್ಟೇಷನ್ ಬೇರೆ ಇದೆ ಅನ್ನೋ ಒಂದು ವಿಚಾರದಲ್ಲಿ ಆತ ಕಂಪ್ನಿಯಿಂದ ಆಚೆ ಬರ್ತಾನೆ. ಬಂದು ಎಲೆಕ್ಟ್ರಾನಿಕ್ ಸಿಟಿಯಿಂದ ಮತ್ತೆ ವಾಪಸ್ಸು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಬರ್ತಾನೆ. ಬರೋವಾಗ ಅವನು ಅದೇ ಏನು ಹೇಳ್ತಾರೆ ಫಸ್ಟ್ರೇಟ್ ಹೋಗಲಿ, ಅವನ ಕೋಪ ಅಂದರೆ ಸ್ವಲ್ಪ ಅವನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾನೆ. ಬಟ್ ಅವನ ಆತ್ಮವಿಶ್ವಾಸ ಆಗಲಿ, ಅವನದು ಇದೆಲ್ಲ ಅವನಿಗೆ ತಕ್ಕದಂಥ ಜಾಬ್ ಸಿಗ್ತಿಲ್ವಲ್ಲ ಅನ್ನೋ ಒಂದು ಕೋಪದಿಂದ ಅಥವಾ ಒಂದು ಜಿಗುಪ್ಸೆ ಅದೇನೋ ಒಂದು ಅವನು ಮೆಂಟಲಿ ಥಿಂಕ್ ಮಾಡ್ತಾ ಇರ್ತಾನೆ ಬಸ್ಸಲ್ಲಿ ಕೂತ್ಕೊಂಡು. ಬಸ್ ಹೆಂಗೋ ಬರುತ್ತೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ಗೆ. ಬಂದ ತಕ್ಷಣ ಅವನು ಆಚೆ ಎಲ್ಲಿ ನೋಡಲ್ಲ, ಸುಮ್ಮನೆ ಅವನ ಪಕ್ಕದಲ್ಲಿ ಅವನು ಅಬ್ಸರ್ವ್ ಕೂಡ ಮಾಡಿರಲ್ಲ ಪಕ್ಕದಲ್ಲಿ ಯಾರಿದ್ದಾರೆ ಏನು ಅಂತ. ಅವನದು ಫಸ್ಟ್ರೇಟ್ ಆಗಿರ್ತಾನಲ್ಲ, ಅದನ್ನು ಹೊರಗೆ ಹಾಕಬೇಕು ಹೆಂಗಾದರೂ ಮಾಡಿ. ಅವನು ಸುಮ್ಮನೆ ಬಸ್ ಬಂದು ಮೆಜೆಸ್ಟಿಕ್ ಹತ್ರ ಇಟ್ಕೊಳ್ಳುತ್ತೆ. ಅವನು ಅಂಥ ಹಾಬಿನೂ ಏನು ಇದ್ದವನಲ್ಲ, ಅವನು ಇಳಿದ್ಬಿಟ್ಟು ಏನಾದರೂ ಮಾಡಬೇಕು ಏನಿಲ್ಲ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನಮ್ಮದು ಮತ್ತೆ ಕೇಂದ್ರೀಯ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿ ಬಸ್ ಟರ್ಮಿನಲಲ್ಲಿ ಹುಬ್ಳಿ ಬಸ್ ಹುಡುಕ್ತಾನೆ, ಹೆಂಗೆ ಹೋಗಬೇಕು. ಇಲ್ಲಾಂದರೆ ಅವ್ನ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವನ ಹತ್ರ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಏನು ಮಾಡಲಿ ಅಂತ. ಬಟ್ ಅಷ್ಟೊತ್ತಿಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಮೆಜೆಸ್ಟಿಕ್ವರೆಗೂ ಬಂದಿತ್ತಲ್ಲ ಬಸ್ಸು, ಆ ಬಸ್ಸಲ್ಲಿ ಡೈರಿ ಮಿಸ್ ಮಾಡ್ಕೊತಾನೆ. ಗದ್ದಲು ಅಂದರೆ ಜಾಸ್ತಿ ಜನಜಂಗುಳಿ ಜಾಸ್ತಿ ಇರುತ್ತಲ್ಲ ವೀಕ್ ಡೇಸು, ಅವಾಗ ಸಾಯಂಕಾಲ ಹೊತ್ತು 3-4 ಗಂಟೆ. ಸೊ ಅಷ್ಟೊತ್ತಿಗೆ ಡೈರಿ ಮಿಸ್ ಆಗುತ್ತೆ. ಅವ್ನಿಗೆ ಗೊತ್ತಿಲ್ಲ ಅದು ಡೈರಿ ಮಿಸ್ ಆಗಿದ್ದು, ಅವ್ನು ಬ್ಯಾಗಲ್ಲಿ ಇರ್ಬೋದೇನೋ ಅಂತ ಹೇಳಿ ಸುಮ್ಮನಾಗಿರ್ತಾನೆ. ಆ್ಯಕ್ಚುಲಿ ಆ ಡೈರಿ ಮಿಸ್ ಆಗಿರುತ್ತೆ ಎಲ್ಲಿ, ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬರೋಕ್ಕೂ ಮಧ್ಯದಲ್ಲೇ ಮಿಸ್ ಆಗಿರುತ್ತೆ. ಬಟ್ ಅವ್ನು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳಿದ ತಕ್ಷಣ ಆ ಡೈರಿ ಕಡೆ ಲಕ್ಷ್ಯನೇ ಇರೋಲ್ಲ ಅವನಿಗೆ. ಅವ್ನು ಬೇರೆ ಒಂದು ಆಲೋಚನೆಯಲ್ಲೇ ಆಚೆ ಬಂದು ಏನು ಮಾಡೋದು, ಈಗ ಹೋಗೋದ ಊರಿಗೆ ಅಥವಾ ಇನ್ನು ಅವರು ಫ್ರೆಂಡ್ಸ್ ಯಾರಾದರೂ ಇದ್ದರೆ ಬೆಂಗಳೂರಲ್ಲಿ ಅಲ್ಲೊಂದಿನ ಹಾಲ್ಟ್ ಮಾಡಿಬಿಟ್ಟು ನಾಳೆ ಹೋಗೋಣ ಯೋಚನೆ ಮಾಡ್ತಾನೆ. ಯಾಕೋ ಅವನಿಗೆ ಬೆಂಗಳೂರೇ ಬೇಡ, ನಾನು ಬೆಂಗಳೂರು ಸಹವಾಸನೇ ಬೇಡ, ಹೊರಟ್ಬಿಡೋಣ, ನಾಳೆ ಬೇಕಾದ್ರೆ ಇನ್ನೊಂದು ಸರ್ತಿ ಬರೋಣ ಅಂತೇಳಿ ಹೊಳ್ಳಿ ವಾಪಸ್ ಆಗಿಂದಾಗಲೇ ಮತ್ತೆ ಬೆಂಗಳೂರು ಮುಖ್ಯ ಬಸ್ ನಿಲ್ದಾಣ ಇದೆಯಲ್ಲ, ಔಟ್ ಆಫ್ ಸಿಟಿಗಳಿಗೆ ಹೋಗುವಂಥ ಬಸ್ ನಿಲ್ದಾಣ ಇದೆಯಲ್ಲ, ಆ ಬಸ್ ನಿಲ್ದಾಣಕ್ಕೆ ಬಂದು ಬಸ್ನ ಕೇಳ್ತಾನೆ ಹುಬ್ಳಿಗೆ ಹೋಗೋಕ್ಕೆ ಎಷ್ಟು ಗಂಟೆ ಬಸ್ ಇದೆ ಅಂತ. ಆಮೇಲೆ ಅವರು ಸಾಯಂಕಾಲ 6 ಗಂಟೆ ಯಾವಾಗ ಬೇಕಾದರೂ ಇರುತ್ತೆ, 4-4:15 ಶುರು ಆಗುತ್ತೆ, 6 ಗಂಟೆಯಿಂದ ಶುರು ಆಗುತ್ತೆ, ಯಾವಾಗ ಬೇಕಾದ್ರೂ ಹೋಗ್ಬೋದು ಅಂತ ಹೇಳ್ತಾರೆ. ಬಟ್ ಅವನು ಆಮೇಲೆ ಆಯಿತು ಅಂತ ಹೇಳಿ ಒಂಚೂರು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬಂದು ಒಂದು ಬಸ್ ನೋಡ್ತಾನೆ, ಬಸ್ಸಲ್ಲಿ ಕೂತ್ಕೊಂಡು ಇವತ್ತಾಗಿರೋದನ್ನು ಬರೀಬೇಕು, ಅವನು ಡೈರಿ ತೆಗೆದು ಬರೀಬೇಕು. ನೋಡ್ತಾನೆ ಬ್ಯಾಗೆಲ್ಲ ಕಿತ್ತಾಕ್ತಾನೆ, ಲ್ಯಾಪ್ಟಾಪ್ ಕೆಳಗಡೆಯಲ್ಲಿ ನೋಡ್ತಾನೆ, ಎಲ್ಲ ಕಡೆ ಹುಡುಕಾಡ್ತಾನೆ, ಡೈರಿನೇ ಇಲ್ಲ, ಮಿಸ್ ಆಗೋಗಿದೆ. ಅವನಿಗೆ ಸಡನ್ನಾಗಿ ಶಾಕ್ ಆಗುತ್ತೆ. ಬಸ್ ಹಿಡಿತಾನೆ, ಅಂದರೆ ಅದೇ ಬಸ್ ಸ್ಟ್ಯಾಂಡಲ್ಲೇ ಇತ್ತು, ಇನ್ನೂ ಬಸ್ಸು ಹೊರಟಿರಲಿಲ್ಲ. ಬಸ್ ಹಿಡಿತಾನೆ, ಬರ್ತಾನೆ, ಅವನು ಬಂದಿದ್ನಲ್ಲ ಬಸ್ಸು, ಆ ಬಸ್ನ ಹುಡುಕ್ತಾನೆ. ಆ ಬಸ್ ಸಿಗಲ್ಲ, BMTC ಬಸ್ ಸ್ಟ್ಯಾಂಡಲ್ಲಿ ಆ ಬಸ್ ಸಿಗಲ್ಲ. ಯಾಕಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಮಿನಿಟ್ಸಲ್ಲಿ ಚೇಂಜ್ ಆಗಿರುತ್ತೆ ಬಸ್ಗಳು, ಸಿಗಲ್ಲ. ಅವನು ಇದೇನಾಯ್ತು ಗುರು, ಏನೇನೋ ಮಾಡೋಕ್ಕೋಗಿ ಏನೇನೋ ಆಗೋಯ್ತಲ್ಲೋ. ಆದರೆ ಅವನೇನು ಮಾಡಿರ್ತಾನೆ, ಆ ಡೈರಿ ಮೇಲೆ, ಪ್ರತಿಯೊಂದು ಡೈರಿ ಮೇಲೂ ಇನ್ ಕೇಸ್ ಐ ಲಾಸ್ಟ್ ದಿಸ್ ಡೈರಿ ಪ್ಲೀಸ್ ರಿಟರ್ನ್ ಟು ದಿಸ್ ಅಡ್ರೆಸ್ ಆರ್ ಕಾಲ್ ಮೀ ಬ್ಯಾಕ್ ದಿಸ್ ನಂಬರ್ ಅಂತ ಬರೆದಿರ್ತಾನೆ. ಪ್ರತಿಯೊಂದು ಡೈರಿ ಮೇಲೂ ಇದೆ, ಅದು ಬರೆದಿರ್ತಾನೆ. ಹಾಗೆ ಅಂದ್ಕೊಂಡು ಯಾರೋ ಸಿಕ್ತವರು, ಯಾರೋ ಭಾವನೆಗಳಿಗೆ ಬೆಲೆ ಕೊಡೋರಾದರೆ ಡೈರಿನ ವಾಪಸ್ ನಂಗೆ ಕಳಿಸ್ತಾರೆ. ಇಲ್ಲ ಅರ್ಥನೇ ಇಲ್ದಿರೋರಾದರೆ ಯಾವುದಾದ್ರೂ ಸ್ಕ್ರ್ಯಾಪ್ ಯಾರ್ಡ್ಗೋ ಅಥವಾ ಇನ್ಯಾರಿಗೋ ರದ್ದಿಯವ್ರಿಗೆ ಹಾಕಿ ಕೈ ತೊಳ್ಕೊತಾರೆ ಅಂತ ಹೇಳಿ ಸುಮ್ಮನೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಬರ್ತಾನೆ. ಬಂದು ಮತ್ತೆ ಬಸ್ ಹತ್ತಾನೆ, ಹೆಂಗೋ ಹುಬ್ಳಿಗೆ ಬರ್ತಾನೆ. ಯಾಕೋ ಸ್ವಲ್ಪ ಜಾಬ್ದೊಂದು ಮೊದಲೇ ಟೆನ್ಷನು, ಆಮೇಲೆ ಇದು ಒಂದು ಬೆಂಗಳೂರಿಗಿಂದ ಹುಬ್ಳಿಗೆ ಬರ್ತಾನೆ. ಹುಬ್ಳಿಗೆ ಬಂದು ಅವ್ರ ಅಣ್ಣ ಏನಾದರೂ ಅಂದರೆ ಊರಿಗೆ ಬರ್ತಾನೆ. ಊರಿಗೆ ಬಂದು ಏನೋ ರಸ್ತೆ ಮಧ್ಯದಲ್ಲಿ ಏನು ಯೋಚನೆ ಮಾಡ್ದೇನೆ ಸುಮ್ಮನೆ ಮನೆ ಕಡೆ ಬರ್ತಾನೆ. ಬಂದು ಮನೇಲಿ ಅವ್ರ ಅಮ್ಮ ಏನಾದರೂ ಅಂದರೂ ಕೂಡ ಅವ್ರ ಅಮ್ಮನ ಮೇಲೆ ರೇಗಾಡೋದು, ಅವ್ರ ಅಣ್ಣ ಏನಾದರೂ ಅಂದರೆ ಅವ್ರ ಅಣ್ಣನ ಮೇಲೂ ರೇಗಾಡೋದು. ಯಾಕೋ ಈ ಥರ ಮಾತಾಡ್ತಿದ್ಯಾ, ಯಾಕೋ ಈ ಥರ ಮಾಡ್ತಿದ್ಯಾ ಅಂದರೆ ಉತ್ತರ ಕೊಡಲ್ಲ. ಏನಾಯಿತು ಇಂಟರ್ವ್ಯೂ ಅಂತ ಕೇಳಿದ್ರು ಏನು ಹೇಳಲಿಲ್ವಂತೆ. 2-3 ದಿನ ಸುಮ್ಮನೆ ಏಕಾಂಗಿಯಾಗಿ ರೂಮು ಮನೆ ಬಿಡ್ರೆ ಎಲ್ಲೂ ಇಲ್ಲವೇ ಇಲ್ಲ. ಕೊನೆಗೆ ಮತ್ತೆ ಒಂದು 4-5 ದಿನಗಳ ನಂತರ ಆ್ಯಕ್ಟಿವ್ ಆಗ್ತಾನೆ. ಆ್ಯಕ್ಟಿವ್ ಆಗೋಕ್ಕೆ ಕಾರಣ ಏನು? ಆ್ಯಕ್ಚುಲಿ ಅಲ್ಲೊಂದು ಟ್ವಿಸ್ಟ್ ಇದೆ. ಏನಂತಂದರೆ ಆ್ಯಕ್ಚುಲಿ ಇದೇ ಸ್ಟೋರಿಯ ಪ್ಯಾರಲಲ್ ಹೇಳ್ತೀನಿ. ಇನ್ನೊಂದು ಸ್ಟೋರಿ ಇದೆ ಇದ್ರ ಜೊತೆಗೆ.
ಅವನೇನು ಇಂಟರ್ವ್ಯೂ ಮುಗಿಸಿ ಬಂದಲ್ಲ, ಅವನ ಪಕ್ಕದ ಸೀಟಲ್ಲೇ ಅಂತಂದರೆ ಒಂದು ಹುಡುಗಿ ಕೂತಿರ್ತಾಳೆ, ಮೈಸೂರಿನವಳು, ಹೆಸರು ಬೇಡ, ಮೈಸೂರಿನವಳು ಕೂತಿರ್ತಾಳೆ. ಅವಳು ಮೈಸೂರಿಗೆ ಹೋಗಬೇಕು. ಅವಳು ಏನೋ ಜಾಬ್ಗೆ ಬಂದಿದ್ದಾಳೆ, ಏನೋ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಮೈಸೂರಿಗೆ ಹೋಗ್ಬೇಕು ಆ ಹುಡುಗಿ. ಆದರೆ ಇವನು ಬಿಟ್ಟು ಹೋಗ್ತಾನಲ್ಲ ಡೈರಿನ, ಹೆಂಗೋ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಎಲ್ಲರೂ ಹಿಡಿತಾರೆ, ಕೊನೆ ಸ್ಟಾಪ್ ತಾನೆ, ಎಲ್ಲರೂ ಹಿಡಿತಾರೆ. ಇವನು ಅವಸರದಲ್ಲಿ ಬಿಟ್ಟು ಹೋಗ್ತಾನೋ ಅಥವಾ ಬ್ಯಾಗಲ್ಲಿ ಇದೆ ಅಂತ ಏನು ಎದ್ದು ಹೋಗ್ತಾನೋ ಗೊತ್ತಿಲ್ಲ, ಕೈಯಲ್ಲಿಟ್ಟರು ಡೈರಿನ ಅಲ್ಲೇ ಬಿಟ್ಟಿರ್ತಾನೆ. ಬಟ್ ಆ ಡೈರಿ ಆ ಹುಡುಗಿಗೆ ಸಿಕ್ಕಿರತ್ತೆ. ಆ ಹುಡುಗಿ ಎತ್ಕೊಂಡಿರ್ತಾಳೆ ಅದನ್ನು, ಡೈರಿನ. ಕರಿತಾಳೆ ಇವನನ್ನು, ಹಲೋ ಹಲೋ ಹಲೋ, ನಿಂತ್ಕೊಳ್ರಿ ಅಂತ ಕರಿತಾಳೆ. ಬಟ್ ಇವನಿಗೆ ಆ ಜಾಬ್ದು ಅಥವಾ ಅದು ಇಂಟರ್ವ್ಯೂ ಟೆನ್ಷನು ಮತ್ತು ಇನ್ನೇನೋ ಯೋಚನೆಗಳಿರೋದ್ರಿಂದ ಅವನು ಅದ್ರ ಬಗ್ಗೆ ಲಕ್ಷ್ಯನೇ ಕೊಡೋಲ್ಲ, ಸುಮ್ಮನೆ ದಾಟ್ಕೊಂಡು ಬಂದುಬಿಡ್ತಾನೆ ಬೇಗ. ಆ ಹುಡುಗಿ ಯಾವ ಹುಡುಗಿ ತಾನೇ ಫಾಲೋ ಮಾಡ್ಕೊಂಡೋಗಿ ಕೊಡೋಕ್ಕಾಗುತ್ತೆ, ಆಫ್ಟರ್ ಆಲ್ ಒಂದು ಡೈರಿ ಅಂತ ತಿಳ್ಕೊಂಡು. ಬಟ್ ಅವಳಿಗೂ ಗೊತ್ತಿರಲಿಲ್ಲ ಆ ಡೈರಿಲಿ ಏನಿದೆ ಅಂತ. ಸುಮ್ಮನೆ ಏನೋ ರಫ್ ನೋಟ್ ಎಲ್ಲ ಮಾಡ್ಕೊಳಕ್ಕೆ ಇಟ್ಕೊಂಡಿರ್ತಾರಲ್ಲ ಇವಾಗ ಈ ಕಂಪ್ಯೂಟರ್ ಸೈನ್ಸ್ ಮಾಡಿದವರೆಲ್ಲರೂ, ಹಾಗಾಗಿ ಏನಾದರೂ ರಫ್ ನೋಟಿನ ಡೈರಿ ಇರ್ಬೋದು ಅಂತೇಳಿ ಸುಮ್ಮನೆ ಅವಳು ಬ್ಯಾಗಲ್ಲಿ ಇಟ್ಕೊಂಡು ಸುಮ್ಮನೆ ಹೊರಡ್ತಾಳೆ ಮನೆಗೆ. ಅವಳು ಮೈಸೂರು ಬಸ್ ಹತ್ತಾಳೆ, ಇವನು ಹುಬ್ಳಿ ಬಸ್ ಹತ್ತಾನೆ. ಆದರೆ ಒಂದೇ ದಿನ, ಅದು ಒಂದೇ ದಿನ ಆಗಿತ್ತು. ಅವನು ಯಾವತ್ತು ಡೈರಿ ಕಳ್ಕೊಂಡು ಅವತ್ತೇ ಅವಳು ಅಲ್ಲಿಂದ ಸ್ಯಾಟಲೈಟ್ ಸ್ಟೇಷನ್ ಬಂದು ಮೈಸೂರಿಗೆ ಹೋಗ್ತಾಳೆ, ಅವತ್ತು ಇವನು ಹುಬ್ಳಿಗೆ ಬರ್ತಾನೆ. ಬಟ್ ಇದಾದ 5 ದಿನಗಳ ನಂತರ, ಒಂದು 4-5 ದಿನಗಳ ನಂತರ ಅವಳು ಕ್ಯೂರಿಯಾಸಿಟಿ ತಡ್ಕೊಳ್ಳೋಕ್ಕಾಗದೆ ಆ ಡೈರಿಯನ್ನು ಓಪನ್ ಮಾಡಿ ಓದ್ತಿರ್ತಾಳೆ. ಅದರಲ್ಲಿ ಫಸ್ಟೇ ಮೆನ್ಷನ್ ಇರುತ್ತೆ, ಮೈ ಡಿಯರ್ ಮೌನ ದೇವತೆ, ಏನಾಯ್ತು ಇವತ್ತು ಅಂತ ಡೇಟ್ ವೈಸ್ ಎಲ್ಲ ಬರೆದಿರ್ತಾನೆ. ಬೆಂಗಳೂರಿಗೆ ಬರೋ ದಿನ ರಾತ್ರಿ ಕೂಡ ಹುಬ್ಳಿಯಿಂದ ಬೆಂಗಳೂರಿಗೆ ಬಂದು ಬೆಳಗ್ಗೆ ಇಳಿದಿದ್ದಾನಲ್ಲ, ಅದನ್ನು ಕೂಡ ಫ್ರೀ ಟೈಮ್ ಇದ್ದಾವಾಗ ಆಫೀಸಲ್ಲಿ ಕೂತಾಗ ನೋಟ್ ಮಾಡಿರ್ತಾನೆ, ಎಂಟ್ರಿ ಮಾಡಿರ್ತಾನೆ ಅದನ್ನು ಕೂಡ. ಅಂದರೆ ಆತ ಕಳ್ಕೊಳ್ಳೋಕ್ಕೂ ಮುಂಚೆ 4-5 ಗಂಟೆಯ ಆಸುಪಾಸಿಂದ ಅಷ್ಟೇ ಡೈರಿಯಲ್ಲಿಲ್ಲ, ಇನ್ನು ಮಿಕ್ಕಿರೋದು ಎಲ್ಲವೂ ಡೈರಿಯಲ್ಲಿದೆ. ಹಾಗಾಗಿ ಅವಳು ಇದನ್ನು ಯೋಚನೆ ಮಾಡಿಕೊಂಡು ಇವನು ಏನೋ ಸ್ವಲ್ಪ ಮಾನಸಿಕ ಅಂತಂದರೆ ಭಾವನೆಗಳ ಜೊತೆ ಬದುಕೊಂಡಿದ್ದಂಗೆ ಅನಿಸುತ್ತೆ ಹುಡುಗ, ತುಂಬ ಕಲ್ಪನಾ ಲೋಕದಲ್ಲಿ ಇರ್ತಾನೆ ಅವನು. ಯಾಕೆ ಒಂದು ಸರ್ತಿ ಫೋನ್ ಮಾಡಿ ನನ್ನ ಹತ್ರ ಡೈರಿ ಇದೆ ಅಂತ ಹೇಳಬಾರ್ದು ಅಂತ ಯೋಚನೆ ಮಾಡ್ತಾಳೆ. ಆದರೆ ಅವಳು ನೇರವಾಗಿ ಹೇಳೋಕ್ಕೆ ಇಷ್ಟಪಡಲ್ಲ. ಫಸ್ಟ್ ಡೇ ಕಾಲ್ ಮಾಡ್ತಾಳೆ, ಇವನು ಬೆಂಗಳೂರಿಂದ ಹುಬ್ಳಿಗೆ ಬಂದು ಅವ್ರ ಊರಿಗೆ ಬಂದು ಒಂದು 4-5 ದಿನ ಆಗೋಗಿರುತ್ತೆ. ಆವಾಗ ಫೋನ್ ಮಾಡ್ತಾಳೆ ಅವಳು ಅಲ್ಲಿಂದ. ಇವನು ಇದ್ಯಾವ ಅನ್ನೋ ನಂಬರು ರಾಂಗ್ ನಂಬರ್ ಅಂದ್ಕೊಂಡು ಫೋನ್ ಪಿಕ್ ಮಾಡಿಬಿಟ್ಟು ಮಾತಾಡ್ತಾನೆ. ಹಲೋ ಯಾರು ಅಂತ ಕೇಳ್ತಾನೆ. ಅವರು ಅಲ್ಲಿಂದ ನಾನು ಯಾರು, ನಿಮ್ಗೆ ಏನಕ್ಕೆ ಬೇಕು, ಹಾಗೆ ಹಿಂಗೆ ಎಲ್ಲ ಒಂದು ಸ್ವಲ್ಪ ರೇಗಿಸ್ತಾಳೆ ಅವಳು. ಅದು ರೇಗಿಸ್ತಾಳೆ ಅಂತಂದ್ರೆ ಇನ್ನೂ ಪರಿಚಯನೇ ಇಲ್ಲ, ಆದರೂ ಕೂಡ ಅವಳು ಒಂಚೂರು ಚುಡಾಯಿಸ್ತಾಳೆ, ಇವನನ್ನು ಕಿಚಾಯಿಸ್ತಾಳೆ. ನಿನ್ನ ಮೌನ ದೇವತೆ ಎಲ್ಲಿದ್ದಾಳೆ ಅಂತ ಕೇಳ್ತಾಳೆ ಅವನನ್ನು. ನೀನು ಯಾರು ಗುರು, ನೀವು ಯಾರು ಗುರು, ನಂಗೆ ಗೊತ್ತಿಲ್ಲ, ದಯವಿಟ್ಟು ಫೋನ್ ಮಾಡಿಬಿಡಿ, ನನ್ನ ಜೊತೆ ಮಾತಾಡ್ಬಿಡಿ, ನಾನು ಮೊದಲೇ ಟೆನ್ಷನಲ್ಲಿದ್ದೀನಿ, ಸುಮ್ಮನೆ ಇನ್ನೇನೋ ಕೇಳಿ ನನಗೇನೋ ತೊಂದರೆ ಕೊಡಬೇಡಿ, ಇರಿಟೇಟ್ ಆಗುತ್ತೆ ಅಂತೆಲ್ಲ ಹೇಳ್ತಾನೆ. ಅದನ್ನು ಕೇಳಲ್ಲ ಅವಳು. ಅವಳು ಕಟ್ ಮಾಡ್ತಾಳೆ. ಮತ್ತು ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ಫೋನ್ ಮಾಡ್ತಾಳೆ. ನಿಂತ್ಕೊ ಈಗ 2-3 ತಿಂಗಳ ಹಿಂದೆ ಇಂಥ ದಿನ ಅಂದರೆ ಈ ತಾರೀಕಿಗೆ ನಿನ್ಗೆ ಏನಾಗಿತ್ತೇಳು, ಏನಾಗಿತ್ತೇಳು, ಬರ್ದಿದ್ಯಾ ಅಂತ ಕೇಳಲ್ಲ. ಏನಾಗಿತ್ತೇಳು, ನಿನ್ಗೆ ಅವ್ರು ಏನಂದ್ರು, ಮೋಸ ಮಾಡಿದ್ರು ತಾನೆ, ನಿನಗೆ ಅವಮಾನ ಮಾಡಿದ್ರೆ, ನಿನಗೆ ಏನಂತ ಅವಮಾನ ಮಾಡಿದರು, ಎಲ್ಲೈತೇಳು, ಯಾವ ಗ್ರೌಂಡಲ್ಲಿ, ನಿಮ್ಮ ಕಾಲೇಜಲ್ಲ, ಯಾವ ಕ್ಯಾಂಪಸಲ್ಲಿ, ಯಾವ ಹುಡುಗಿ ಇದ್ಲಿ ನಿನ್ನ ಜೊತೆಗೆ, ಪ್ರತಿಯೊಂದನ್ನು ಪಿನ್ ಕೇಳ್ತಾಳೆ ಅವನು ಸಡನ್ನಾಗಿ ಶಾಕ್ ಆಗುತ್ತೆ. ಈಗೆಲ್ಲ ಮ್ಯಾಟ್ರ್ಗಳು ನನ್ನ ಡೈರಿ ಬಿಟ್ಟರೆ ಎಲ್ಲಿ ಹೋಗಿಲ್ಲ ಆಚೆ, ನಾನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ, ನಾನು ಯಾರ ಹತ್ರನೂ ಮಿಂಗಲ್ ಕೂಡ ಆಗಲ್ಲ, ನಾನು ಇಷ್ಟು ಪ್ರೈವೇಟ್ ಮ್ಯಾಟ್ರಸ್ಗಳು ಇವಳಿಗೆ ಹೆಂಗೆ ಗೊತ್ತಾಯಿತು, ಇವನು ಕನ್ಫ್ಯೂಸ್ ಆಗ್ತಾನೆ. ಇವನ ಬಾಯಿಂದ ಬರುವಂಥ ಮೊದಲ ಶಬ್ದ ಮತ್ತು ಮೊದಲ ಪ್ರಶ್ನೆನೇ, ನಿನಗೆ ನನ್ನ ಡೈರಿ ಸಿಕ್ಕಿದೆಯಾ? ಅವಳು ಹೇಳ್ತಾಳೆ, ಕಾಮನ್ ಆಗಿ ಹೇಳ್ತಾಳೆ, ಯಾವ ಡೈರಿ ಗುರು, ನೀನು ಯಾರು ಗುರು, ನಾನು ಸುಮ್ಮನೆ ಏನೋ ಬಾಯಿಗೆ ಬಂತು ಅಂತ ಕೇಳಿದರೆ ನೀನೇನು ಗುರು ನನ್ನ ಡೈರಿನೇ ಕೇಳ್ತಿದ್ಯಾ ಅಂತ. ಮತ್ತು ನಿನಗೆ ಹೆಂಗೆ ಗೊತ್ತಿದೆಯಲ್ಲ, ನಿನ್ನ ಕ್ಲಾಸ್ಮೇಟಾ ಅಥವಾ ನಂದೇನಾದರೂ, ನೀನು ಯಾರು, ನನ್ನ ಬಗ್ಗೆ ಯಾರು ಹೇಳಿದ್ರು ಇದನ್ನೆಲ್ಲ ಅಂತ ಕೇಳ್ತಾನೆ. ಅವಳು ಆಯಿತು ಫೋನ್ ಕಟ್ ಮಾಡ್ತಾಳೆ, ಉತ್ತರ ಕೊಡಲ್ಲ. ಅವಳು ಅರ್ಧ ಮಾತಾಡ್ತಿರುವಾಗಲೇ ಫೋನ್ ಕಟ್ ಮಾಡಿಬಿಟ್ಟು ಬಿಡ್ತಾಳೆ. ಆಮೇಲೆ ಹಿಂಗೆ ಒಂಚೂರು ಒಂದು 4-5 ದಿನ ಆಟ ಆಡಿಸ್ತಾಳೆ. ಹಂಗಾದ್ಮೇಲೆ ಪ್ರತಿದಿನ ಇಂಥ ತಾರೀಕಿಗೆ ಏನಾಯಿತು, ಹಿಂಗಾಗಿತ್ತಲ್ಲ ನಿನ್ನ ಜೊತೆಗೆ, ಏನು ಮಾಡ್ತಿದ್ದೆ ಈಗ, ಮತ್ತು ಇನ್ನೇನು ಮುಗ್ದೋಯ್ತಲ್ವ ನೀನು, ಅವತ್ತೇ ಅವರೆಲ್ಲ ಅವಮಾನ ಮಾಡಿದರು ಅಂತ ಹೇಳಿ ನೀನೇನಾದ್ರು ಮಾಡ್ಕೊಂಡು ಬಿಡೋದಲ್ವಾ, ಇನ್ನೂ ಏನಕ್ಕೆ ಬದುಕಿದೆಯಾ ಅಂತ ತುಂಬ ಕಾಡಿಸ್ತಾಳೆ ಅವನನ್ನು, ತುಂಬ ಕಿಚಾಯಿಸ್ತಾಳೆ. ಅದು ಏನಾಗುತ್ತೆ, ಅವಳಿಗೂ ಗೊತ್ತಿಲ್ಲದಂಗೆ ಈ ಒಳಗಡೆ ಸಮಥಿಂಗ್ ನಡೀತಾ ಇರುತ್ತೆ, ಗೊತ್ತಿಲ್ಲ ಅವಳಿಗೂ ಕೂಡ ಇವನ ಮೇಲೆ ಏನೋ ಒಂಥರ ಪ್ರೀತಿ ಇರುತ್ತೆ.
ಅದಾದಮೇಲೆ ಒಂದು 5 ದಿನ 6 ದಿನ ಕಾಡ್ಸಿದ ಮೇಲೆ ಆ ಹುಡುಗಿ ನೇರವಾಗಿ ಹೇಳ್ತಾಳೆ, ಇಲ್ಲ ವಿಶ್ವ ನನ್ನ ಹತ್ರ ನಿನ್ನ ಡೈರಿ ಇದೆ. ಆ್ಯಕ್ಚುಲಿ ನನಗೆ ಬೆಂಗಳೂರಲ್ಲಿ ನಿನ್ನ ನೋಡಿದ್ದೀನಿ, ನಾನು ಬೆಂಗಳೂರಲ್ಲಿ ಬಸ್ ಸ್ಟ್ಯಾಂಡಲ್ಲಿದ್ದಾಗ ನೋಡಿದ್ದೀನಿ. ಅವತ್ತು ಬಸ್ ಸ್ಟಾಪಲ್ಲಿ ಇಳಿದು ಹೋಗ್ಬೇಕಾದ್ರೆ ಬೈ ಮಿಸ್ಟೇಕಾಗಿ ಡೈರಿನ ಸೀಟ್ ಮೇಲೆ ಇಟ್ಟು ಇಳಿದಿದೆಯಾ, ನಿನ್ನ ಡೈರಿನ ತಗೊಂಡಿದ್ದೀನಿ, ನನ್ನ ಹತ್ರ ಇದೆ ಅಂತ ಹೇಳ್ತಾಳೆ. ಆಯಿತು ಕಳಿಸು ಅಂತಾನೆ ಅವನು. ಹೇ ಅವಳು ಅಂತಾಳೆ, ಇಲ್ಲ ನಾನು ಕಳಿಸಲ್ಲ ಇದನ್ನು, ನಾನು ಇನ್ನೂ ಚಾಪ್ಟರ್ ವೈಸ್ ಮಾತು ನೋಡಬೇಕು, ಅದನ್ನು ಓದ್ಬಿಟ್ಟು ನಿನ್ನನ್ನು ಛೇಡಿಸ್ಬೇಕು, ಕಾಡಿಸ್ಬೇಕು ಅಂತ ಹೇಳ್ತಾಳೆ. ಎಂಥ ಪ್ರೀತಿ ಅಲ್ವಾ. ತುಂಬಾ ಒಂಥರ ನನಗೆ ಅವ್ರ ಅಣ್ಣ ಓದಿದ್ದನ್ನೆಲ್ಲ ಹೇಳಿದಾಗ ಈ ಥರನೇ ಇರ್ತಾರ ಅಂತ ಅನ್ನಿಸ್ತು ನನಗೆ. ನಿಜವಾಗ್ಲೂ ಈ ಥರನೇ ಇರ್ತಾರ ಜನಗಳು. ಆದಮೇಲೆ ಸರಿ ಏನೋ ಅವನು ಕಾಡಿದ್ದೆಲ್ಲ ಮುಗೀತು. ಅವನ ಹುಡುಗಿ ಮತ್ತು ಆ್ಯಸ್ ಯೂಸ್ವಲ್ ಕಾಮನ್ ಮೂಮೆಂಟ್ಸ್ಗಳು ನಡೆಯುತ್ತೆ. ಬೆಳಗ್ಗೆ ತಕ್ಷಣ ವಿಶ್ ಮಾಡುವಂಥದ್ದು, ಊಟ ಆಯಿತಾ, ತಿಂಡಿ ಆಯಿತಾ, ಹೀಗೆ ಎಲ್ಲವೂ ನಡೀತಾ ಇರ್ತೈತೆ. ಪ್ರತಿದಿನ ಮಾತಾಡೋದು, ಗಂಟೆಗಟ್ಟಲೆ ಮಾತಾಡ್ತಾರೆ. ಆಮೇಲೆ ಇವನು ಇನ್ನೊಂದು ಡೈರಿನ ನೋಟ್ ಮಾಡ್ತಾನೆ. ಅಂದರೆ ಇನ್ನೊಂದು ಡೈರಿನ ತೊಗೊಂಡು ಇನ್ನೊಂದು ಡೈರಿಲಿ ಇವಳ ಜೊತೆಗಿರುವಂಥ ಎಲ್ಲ ಏನೇನು ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ಪ್ರತಿಯೊಂದನ್ನು ಪಿನ್ ಟು ಪಿನ್ ಅದರಲ್ಲಿ ನೋಟ್ ಮಾಡ್ತಾ ಇರ್ತಾನೆ. ಬಟ್ ಈ ಕಡೆಯಿಂದ ಇವಳು ಆ ಹುಡುಗಿ ಇರ್ತಾಳಲ್ಲ, ಆ ಹುಡುಗಿ ಇವನ್ ಡೈರಿ ಇರ್ತಲ್ಲ, ಈ ಡೈರಿನ ಕಂಟಿನ್ಯೂ ಮಾಡ್ತಾ ಇರ್ತಾಳೆ. ಯಾರು ನಾನು ಹೇಳಿದ್ನಲ್ಲ ಆ ಹುಡುಗಿ ಏನು ಮಾಡ್ತಿರ್ತಾಳೆ, ಅವನ ಡೈರಿನ ಕಂಟಿನ್ಯೂ ಮಾಡ್ತಿರ್ತಾಳೆ. ಪ್ರತಿದಿನವೂ ಪಿನ್ ಟು ಪಿನ್ ನೋಟ್ ಮಾಡ್ತಿರ್ತಾಳೆ. ಇವಳು ಯಾವ ರೀತಿ ನೋಟ್ ಮಾಡ್ತಿರ್ತಾಳೆ ಅಂದರೆ, ಇವನ ಜೊತೆ ಯಾವ ರೀತಿ ಇವತ್ತು ಮಾತಾಡಿದ್ಲು, ಏನು ಮೂಮೆಂಟ್ ಆಯಿತು ಅಂತ ಇವಳು ಎಂಟ್ರಿ ಮಾಡ್ತಾಯಿರ್ತಾಳೆ. ಇವನು ಇಲ್ಲಿ ಇವನ ಡೈರಿಲಿ ಏನೇನಾಯಿತು ಏನೇನಿಲ್ಲ ಇವತ್ತು ಏನೆಲ್ಲ ಆಯಿತು ಅಂತ ಇವನು ನೋಟ್ ಮಾಡ್ತಿರ್ತಾನೆ. ಇವನಿಗೆ ಕೊನೆಗೆ ಏನಾಗುತ್ತೆ, ತುಂಬಾ ಮನೆಯಲ್ಲಿ ತುಂಬ ಆ್ಯಕ್ಟಿವ್ ಆಗಿಬಿಡ್ತಾನೆ ಇವನು. ಇಷ್ಟು ದಿನವರೆಗೂ ಅವನು ಅಷ್ಟೊಂದು ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ನ ನೋಡಿರಲಿಲ್ಲ ಮನೇಲಿ. ಅವರಮ್ಮ ಯಾವಾಗಲೂ ಅವರಮ್ಮ ಕೇಳ್ತಾರೆ, ಏನು ಇಷ್ಟೊಂದು ಖುಷಿಯಾಗಿದೆಯಾ, ಏನೋ ಜಾಬ್ಗೆ ಬಾಯ್ತಾ, ಏನು ಕತೆ, ಮದುವೆ ನಿಂದು ಮಾಡೋದ ಫಸ್ಟು ಅಣ್ಣನ ಮಾಡೋದ ಅಂತ ಕೇಳ್ತಿರ್ತಾರೆ. ಅವನ ಅಮ್ಮ ಮದುವೆಗಿದ್ವಿ ಎಲ್ಲಿ ಗೋಲಿ ಹೊಡೀರಿ, ನಾನೆಲ್ಲ ಹುಬ್ಳಿಲಿ ಜಾಬ್ ಮಾಡ್ತೀನಿ, ಯಾವುದಾದ್ರೂ ಒಂದು 20-30 ಸಾವಿರ ಕೊಟ್ಟರು ಸಾಕು ನನಗೆ ಅಂತ ಇಲ್ಲ. ತುಂಬ ಕಾಮಿಡಿ ಸಿಲ್ಲಿಯಾಗಿ ಆಗೋಗ್ಬಿಡ್ತಾನೆ. ತುಂಬ ಸೀರಿಯಸ್ ಹುಡುಗ, ಒಂಥರ ಕಾರ್ಟೂನ್ ಗೊಂಬೆ ಆಡುತ್ತಲ್ಲ ಆ ಥರ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಅದು ಅವ್ರ ಮನೆಯಲ್ಲಿ ಒಂಥರ ಖುಷಿಗೂ ಕಾರಣ ಆಗುತ್ತೆ. ಬಟ್ ಏನಕ್ಕೆ ಈ ಥರ ಮಾಡ್ತಿದ್ದಾನೆ ಇವನು, ಏನಕ್ಕೆ ಈ ಥರ ಬದಲಾದ ಅಂತ ಕನ್ಫ್ಯೂಷನ್ನು ಶುರು ಆಗುತ್ತೆ ಅವ್ರ ಅಣ್ಣನಿಗೂ ಅವ್ರಿಗೂ. ಇಷ್ಟೆಲ್ಲ ಆದಮೇಲೆ ಹಾಗೆ ಸಮಯ ಕಳೀತೆ. ಇಲ್ಲೇ ನಮ್ಮ ಹುಬ್ಳಿಲಿ ಒಂದು ಕಡೆ ಜಾಬ್ ಮಾಡ್ತಿರ್ತಾನೆ. ಸ್ವಲ್ಪ ಒಳ್ಳೆಯ ಸಂಬಳನೂ ಸಿಗ್ತಾ ಇರುತ್ತೆ, ಒಂಚೂರು ಅರ್ನಿಂಗು ಚೆನ್ನಾಗಿರುತ್ತೆ. ಒಂದು 6-7 ತಿಂಗಳ ಮುಂದುವರಿಯುತ್ತೆ ಹಿಂಗೆ. ಅದು 6-7 ತಿಂಗಳ ನಂತರ ಹಾಗೆ ಭೇಟಿಯಾಗೋಣ ಬೇಡವಾ ಯಾವ ರೇಂಜಿಗೆ ಹೋಗಿತ್ತು ಅಂದರೆ ಪ್ರೀತಿ ಅವ್ರದ್ದು. ಆ್ಯಕ್ಚುಲಿ ಅವರು ಮದುವೆ ಆಗಲೇಬೇಕು ಅಂತಲೇ ಕೂತ್ಕೊಂಡಿದ್ರು ಇಬ್ಬರು. ಆ್ಯಕ್ಚುಲಿ ಶುರುವಾಗಿದ್ದು ಹೆಂಗೆ ಗೊತ್ತಿ ನೋಡಿ, ಎಷ್ಟೊಂದು ವಿಚಿತ್ರ ಅಲ್ವಾ. ನಿಜವಾದ ಪ್ರೀತಿ ಶುರುವಾಗೋಕ್ಕೆ ಈ ಥರನೂ ಕಾರಣ ಬೇಕಂತ. ಅದು ಡೈರಿ ಮೂಲಕ ಶುರುವಾದ ಪ್ರೇಮಕತೆ ಕೊನೆಗೆ ಮದುವೆ ಆಗೋ ರೇಂಜಿಗೆ ಬರ್ತಾರೆ ಅವರು. ಕೊನೆಗೆ ಅವಳನ್ನ ಬಿಟ್ಟು ಇವನು ಇರೋಕ್ಕಾಗಲ್ಲ, ಇವನು ಬಿಟ್ಟು ಅವಳು ಇರೋಕ್ಕಾಗಲ್ಲ. ರಾತ್ರಿ 3 ಗಂಟೆವರೆಗೂ ಮಾತಾಡ್ತಿರ್ತಾರೆ. ಹೀಗೆಲ್ಲ ಆಗುತ್ತೆ. ಕೊನೆಗೆ ಆ ಹುಡುಗಿ ಹೇಳ್ತಾಳೆ, ನೋಡಪ್ಪ ಇಷ್ಟು ದಿನ ಫೋನಲ್ಲಿ ಮಾತಾಡಿದ್ದು, ಸಂಸಾರ ಮಾಡಿದ್ದು ಸಾಕು, ಮದುವೆ ಮಾಡ್ಕೊಳ್ಳೋಣ, ಬರ್ತೀಯಾ ನೋಡೋಕ್ಕೆ, ಮೈಸೂರಿಗೆ ಬಾರೋ, ನೋಡ್ಬೇಕು ನಿನ್ನನ್ನು ಅಂತ ಕೇಳ್ತಾಳೆ. ಅವಾಗ ಇನ್ನೊಂದು ವರ್ಷ ಹೋಗಲಿ, ಒಂಚೂರು ದುಡ್ಡು ಮಾಡ್ತೀನಿ ನಾನು ಕೈಯಲ್ಲಿ, ಕಾಸು ಮಾಡಿಕೊಂಡು. ಹೌದು ಚೆನ್ನಾಗಿ, ಹೌದು ಯಾರ ಬಾಯಲ್ಲೂ ಅಲ್ಲ ಅನ್ನಿಸ್ಕೋಬಾರ್ದು, ಅದ್ಭುತವಾಗಿ ಮದುವೆ ಮಾಡ್ಕೊಂಡು ಆರಾಮಾಗಿರೋಣ. ಇವಾಗಲೇ ಟೈಮ್ ಸಿಕ್ಕಿರೋದು ನನಗೆ, ಬ್ಯಾಚುಲರ್ ಅಂತ, ಇವಾಗಲೇ ಸ್ವಲ್ಪ ದುಡ್ಡು ಮಾಡ್ಕೊತೀನಿ ಅಂತ ಹೇಳಿ ತುಂಬ ರೇಗಿಸ್ತಿರ್ತಾನೆ. ಇದೆಲ್ಲ ಆದಮೇಲೆ ಮೇ ಬಿ ಇದನ್ನು ಮಾತಾಡಿ ಒಂದು 3 ತಿಂಗಳಷ್ಟೇ ಗ್ಯಾಪ್ ಆಗಿರ್ಬೋದು. ಇವನಿಗೂ ಯಾಕೋ ಮನಸ್ಸು ತಡಿಯೋಕ್ಕಾಗಲ್ಲ. ಏನಂತಾನೆ ಆಮೇಲೆ ಇವನೇ ಪದೇ ಬರಲ್ಲ ನಾನು ನೋಡೋಕ್ಕೆ ಅಂತಿರ್ತಾನೆ. ಅವಳು ಇವನು ಚೇಡ್ಸೋಕ್ಕೆ, ಇವಾಗೇನು ಬರ್ತೀಯ, ಇನ್ನೂ 2-3 ವರ್ಷ ನೀನೇ ಹೇಳಿದೆಯಲ್ಲ, ದುಡಿಮೆ ಅಂದರೆ ಖಾಸಗಿ ಸಂಪಾದನೆ ಮಾಡ್ಕೋ, ನಮ್ಮ ಮನೇಲಿ ನಮ್ಮಪ್ಪ ನಿಂಗೆ ಡೌರಿ ಎಲ್ಲ ಕೊಡಲ್ಲ, ನಿನಗೆ ಹೆಣ್ಣು ಸಿಗೋದೇ ಕಷ್ಟ ಅಂತದಲ್ಲ, ನಾನು ಒಪ್ಕೊಂಡಿರೋದು ಇನ್ನೂ ಅದೆಲ್ಲ ಚೇಡಿಸ್ತಾರಲ್ರಿ ಹುಡುಗಿರು. ಆ ಥರ ನಾನು ಸಿಕ್ಕಿರೋದೇ ನಿಂಗೆ ಹೆಚ್ಚು, ಇನ್ನು ಡೌರಿ ಎಲ್ಲ ಕೇಳೋಕ್ಕಾಗಲ್ಲ, ನಿನ್ನ ಕೈಲಿ ನೀನು ಕಾಸು ಮಾಡ್ಕೋ, ನನ್ನ ತವ್ರ ಮನೆಯವ್ರು ಏನೂ ಕಾಸು ಹಾಕಲ್ಲ, ಮದುವೆಗಿದ್ವಿಗೆಲ್ಲ ಈ ಥರ ಎಲ್ಲ ಮಾತಾಡ್ತಿರ್ತಾಳೆ. ಅಂದರೆ ಚೇಷ್ಟೆಗೋಸ್ಕರ, ಸೀರಿಯಸ್ಲಿ ಅಲ್ಲ.
ಇವನು ಆಯಿತು ಬಿಡು ಅಂತೇಳಿ 3 ತಿಂಗಳು ತಡಿತಾನೆ. ಆಮೇಲೆ ಅವಳಿಗೂ ಯಾಕೋ ಇವನನ್ನ ಕಾಯಿಸಿ ಸತಾಯಿಸಿ ಕೋಪ ಬಂದು ಅವಳಿಗೂ ಏನೋ ಬೇಜಾರಾಗಿ ಸರಿ ಬರ್ತೀಯನೋ ಬಾರೋ ಅಂತ ಕರೀತಾಳೆ. ಇವನು ಸರಿ ಅಂತ ಹೊರಡೋಕ್ಕೆ ತಯಾರಾಗ್ತಾನೆ. ಆಯಿತು ಅಂತ ಹೊರಡ್ತಾರೆ ಇವರು. ಎಲ್ಲಿಗೆ? ಅವಳಲ್ಲೇ ಇರ್ತಾಳೆ, ಇವನು ಹೊರಡ್ತಾನೆ. ಹೊರಡ್ತಾ ಮನೇಲಿ ಏನಂತ ಹೇಳ್ತಾನೆ, ಇಲ್ಲಮ್ಮ ನನಗೆ ಈ ಥರ ಕೆಲಸ ಇದೆ, ನಾನು ಹೊರಡ್ತಾ ಇದ್ದೀನಿ. ಬಟ್ ಅವ್ರ ಅಣ್ಣನಿಗೆ ಗೊತ್ತಿರುತ್ತೆ ಎಲ್ಲ ಈ ಥರ ಕತೆಗಳೆಲ್ಲ ನಡೀತಾ ಇರುತ್ತಲ್ಲ ಮಧ್ಯೆ ಇದೆಲ್ಲ ಅವ್ರ ಅಣ್ಣನಿಗೆ ಗೊತ್ತಿರುತ್ತೆ, ಅವ್ರ ಅಮ್ಮನಿಗೆ ಗೊತ್ತಿರಲ್ಲ, ಮತ್ತು ಅವ್ರ ತಂದೆಗೂ ಗೊತ್ತಿರಲ್ಲ. ಅವ್ರ ಅಣ್ಣಗೆ ಹೇಳ್ತಾನೆ, ಅಣ್ಣ ನಾನು ಈ ಥರ ನಿಮ್ಮ ಏನಂತಾರೆ ಅಣ್ಣ ತಂಗಿ ತಮ್ಮನ ಹೆಂಡ್ತಿಗೆ ಏನಂತಾರೆ ಆ ಥರ ಏನೋ ಒಟ್ಟು ನಿನ್ನ ಅದೇನೋ ಗೊತ್ತಿಲ್ಲ ನನಗೆ, ಅದು ಏನಂತಾರೆ ಗೊತ್ತಿಲ್ಲ. ಆಮೇಲೆ ಅವನು ಈ ಥರ ನಾನು ನಮ್ಮ ಹುಡುಗಿನ ನೋಡೋಕೆ ಹೋಗ್ತಾ ಇದ್ದೀನಿ ಅಣ್ಣ, ಮನೇಲಿ ಗೊತ್ತಾಗ್ಬಾರ್ದು, ನಿನಗೆ ಮಾತ್ರ ಗೊತ್ತಿರಲಿ. ಆದರೆ ನಾನು ಬರೋದು 1-2 ದಿನ ಲೇಟ್ ಆಗ್ಬೋದು, ಒಂದು ಸ್ವಲ್ಪ ನಾವು ಆಚೆ ಈಚೆ ಎಲ್ಲ ಸುತ್ತಾಡಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ಸ್ ಎಲ್ಲ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೊರಡ್ತಾನೆ ಅವನ ಹುಡುಗ. ಸರಿ ಆಯಿತು, ಹೊರಡ್ತಾನೆ. ಹುಬ್ಳಿಯಿಂದ ಬಿಡ್ತಾನೆ. ಶಿವಮೊಗ್ಗ ಹರಿಹರ ವಾಯ ಶಿವಮೊಗ್ಗ ಮೈಸೂರು ಹೋಗಬೇಕಲ್ಲ. ಹೊಡ್ತಾ ತುಂಬ ಮಾತಾಡ್ತಾನೆ. ಅವತ್ತು ಚಾಟಲ್ಲೂ ಮಾತಾಡ್ತಾನೆ, ಫೋನಲ್ಲೂ ಮಾತಾಡ್ತಾನೆ. ಕೋತಿ ನಾನು ಬರ್ತಾಯಿದ್ದೀನಿ, ಎಚ್ಚರವಾಗಿರು, ಬೆಳಗ್ಗೆ ಬಂದ ತಕ್ಷಣ ಫೋನ್ ಮಾಡ್ತೀನಿ, ನನ್ನನ್ನು ವೆಲ್ಕಮ್ ಮಾಡೋಕ್ಕೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನಾದ್ರೂ ಕರ್ಕೊಂಬ, ನಾನು ಬಂದ ತಕ್ಷಣ ಬಸ್ ಸ್ಟ್ಯಾಂಡ್ಗೆ ಬಸ್ಸಲ್ಲಿ ಬರ್ತಾಯಿದ್ದೀನಿ, ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಒಂದು ಕಾರ್ ಹಿಡಿಯಿರಬೇಕು, ಬಂದ ತಕ್ಷಣ ನಾನು ನಡ್ಕೊಂಡೆಲ್ಲ ಬರೋಕ್ಕಾಗಲ್ಲ, ಹಾಗೆ ಹೀಗೆ ಇಲ್ಲ. ಇವನು ಸುಮ್ಮನೆ ಅವಳಿಗೆ ಅಂದರೆ ಫಾರಿನ್ ಕಂಟ್ರಿಯಿಂದ ಅಂದರೆ ಬೇರೆ ದೇಶದಿಂದ ಬರ್ತಾರಲ್ಲ, ನಮ್ಮ ದೇಶಕ್ಕೆ ಬಂದ ತಕ್ಷಣ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಆ ಥರ ಎಲ್ಲ ಇವನು ಕಾಮಿಡಿ ಮಾಡ್ತಾ ಇರ್ತಾನೆ. ನೋಡು ನಾನು VIP ಈಗ ನಿಮ್ಮ ಮೈಸೂರಿಗೆ ಹುಬ್ಳಿ ಹುಡುಗ, ರಗಡ್ ರೊಟ್ಟಿ ತಿಂದು ಬೆಳೆದಿರೋದೇ ಇದು, ಮೈಸೂರಿಗೆ ಬಂದ ತಕ್ಷಣವೇ ಹಿಂಗೆಲ್ಲ ತುಂಬ ಮಾತಾಡ್ತಿರ್ತಾನೆ. ಕೋತಿ ತುಂಬ ಕೀಟ್ಲೆ ಮಾಡ್ತಿರ್ತಾನೆ ರೀ. ನಾನು ಇದನ್ನು ಸ್ಕ್ರೀನ್ ಅದು ಆ್ಯಕ್ಚುಲಿ ಮನುಷ್ಯ ಓದಿದರೆ ಅಷ್ಟೊಂದು ಫೀಲ್ಫುಲ್ಲಾಗಿರುತ್ತೆ. ನನಗೆ ಆ್ಯಕ್ಚುಲಿ ನಾನು ಬೇರೆ ಮಷಿನ್ಗಳಿಂದ ಓದಿಸ್ತೀನಲ್ವ, ಈ ಮೊಬೈಲಿಂದ ಓದಿಸ್ತೀನಲ್ವ, ನನಗೆ ಅಷ್ಟೊಂದು ಫೀಲ್ ಅನ್ನಿಸ್ತು. ಬಟ್ ಆ ಹೇಳುವಂಥ ಪದಗಳಿದಾವಲ್ಲ ಡೈರಿಲಿ, ನನಗೆ ಯಾಕೋ ಅನ್ನಿಸ್ತು ಎಷ್ಟು ಭಾವನೆಗಳಿಂದ ಬರ್ತಿರ್ಬೋದು ಅವರು ಅದನ್ನು. ಅವ್ನು ಬರೀಬೇಕಾದ್ರೆ ಯಾವ ಥರ ಫೀಲಿಂಗಲ್ಲಿ ಕೂತ್ಕೊಂಡು ಬರ್ತಿದ್ದಾನೆ, ಇದನ್ನು ಏನು ಮನಸ್ಸಲ್ಲಿ ಯಾವ ಭಾವನೆ ಇತ್ತು ಬರೆಯುವಾಗ. ಈ ಥರ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ ಅದನ್ನೆಲ್ಲ ಕೇಳ್ತಾ ಇದ್ದರೆ. ಬೇಜಾರಂದರೆ ಒಂಥರ ಖುಷಿನೂ ಅನಿಸುತ್ತೆ. ಎಲ್ಲಿ ನಮ್ಮ ಪ್ರೇಮ ಕಥೆಗಳನ್ನೆಲ್ಲ ಕೇಳಿಬಿಟ್ರೆ ನಾವು ಬಿಡ್ರಪ್ಪ, ಇವ್ರ ಪ್ರೀತಿಯ ಕತೆ ಮುಂದೆ ನಮ್ದು ಯಾವುದೂ ಅಲ್ಲ, ಅಟ್ಲೀಸ್ಟ್ ಒಂದು ಸಣ್ಣ ಸಾಸಿವೆ ಕಾಳಿಗೂ ಸಮ ಆಗಲ್ಲ. ಆ ರೀತಿ ಇವ್ರ ಪ್ರೀತಿ ಒಬ್ರನ್ನೊಬ್ರು ಮೈ ಸೋಕಿಸ್ದೇ ಇರೋ ಥರ 1 ವರ್ಷ ಪ್ರೀತಿ ಮಾಡಿ ಕೊನೆಗೆ ಮದುವೆ ಆಗೋ ಪ್ರಪೋಸಲ್ಗೆ ಬರ್ತಾರೆ ಅಂತಂದರೆ ಅದು ಒಂದು ಬೇರೆ ಲೆವೆಲ್ ಪ್ರೀತಿನೇ ಬಿಡಿ. ನಾವು ಮಾಡಿದ್ದೀವಿ, ನೀವು ಮಾಡಿರ್ತೀರ. ಬಟ್ ನನಗೆ ಈ ಪ್ರೀತಿ ತುಂಬಾ ಗ್ರೇಟ್ ಅನ್ನಿಸ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಚಾಪ್ಟರ್ ವೈಸ್ ನಾನು ಭೀಮಾ ಐಸಲ್ಲಿ ಫೋಟೋ ತೆಗೆದು ಓದಿಸಿದ್ನಲ್ಲ, ನನಗೆ ತುಂಬ ಶಾಕ್ ಅನ್ನಿಸ್ತು ಪ್ರತಿಯೊಂದು. ಹಿಂಗಾದ್ಮೇಲೆ ಅವನು ಹೊರಡ್ಬೇಕು, ಇನ್ನು ಹರಿಹರ ಬಿಟ್ಟು ಶಿವಮೊಗ್ಗ ಮೇಲೆಲ್ಲ ಹೋಗಬೇಕು. ಬಟ್ ಏನು ಅವನ ಟೈಮ್ ಸರಿ ಇತ್ತೋ ಇಲ್ವೋ, ಅಥವಾ ಏನು ವಿಧಿ ದೇವರು ಇದ್ದಾನಲ್ಲ ಅವನು ತುಂಬ ಕ್ರೂರಿ ಅಂತ ಅನಿಸುತ್ತೆ ನನಗೆ ಒಂದೊಂದು ಟೈಮಲ್ಲಿ. ಎಂತೆಂಥವ್ರ ಜೀವನದಲ್ಲೇ ಯಾವ್ಯಾವ ರೀತಿಯೆಲ್ಲ ಆಟ ಆಡಿರ್ತಾನೆ. ಬಟ್ ಇವ್ರ ಜೀವನದಲ್ಲಿ ಈ ರೀತಿ ಆಟ ಆಡ್ಬಿಡೋದಾಗಿತ್ತು ಪಾಪ. ತುಂಬ ಬೇಜಾರಾಗುತ್ತೆ ನನಗೆ. ಈ ಮುಂದಿನ ಸ್ಟೋರಿ ಕೇಳಿದರೆ ನಿಮಗೂ ಕೂಡ ಬೇಜಾರಾಗುತ್ತೆ. ಹೋಗ್ತಾ ಹರಿಹರ ಬಿಟ್ಟಿದ್ದಾನೆ. ಇನ್ನೇನು ಸ್ವಲ್ಪ ಮುಂದೆ ಹೋಗಬೇಕು, ಘಾಟ್ ಸೆಕ್ಷನ್ ಎಲ್ಲ ಶುರುವಾಗುತ್ತೆ. ಕಾಡನ್ಸು ಶಿವಮೊಗ್ಗದಿಂದ ಮೈಸೂರಿಗೆ ಹೋಗಬೇಕು. ಮಧ್ಯದಲ್ಲಿ ಎಲ್ಲೋ ಗಾಡಿ ಏನಾಗುತ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನೈಟ್ ಟೈಮಲ್ಲಿ ಗಾಡಿ ರೋಡಿಂದ ಕೆಳಕ್ಕೆ ಹಳ್ಳ ತಪ್ಪಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಇದು ಆ್ಯಕ್ಚುಲಿ ಆಗಿನ ಟೈಮಲ್ಲಿ ಪೇಪರಲ್ಲಿ ಕೂಡ ಬಂದಿತ್ತು ಇದು ಸ್ಟೋರಿ. ಈ ಕತೆ ಅಂದರೆ ಪ್ರೀತಿ ಕತೆ ಬಂದಿಲ್ಲ, ಬಟ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆದವ್ರ ಹೆಸರು ಮತ್ತು ಇದೆಲ್ಲ ಕೂಡ ಬಂದಿತ್ತು. ಅದಾದಮೇಲೆ ಅವನು ಫೋನ್ನ ಚೆಕ್ ಮಾಡ್ತಾರೆ, ಬಾಡಿ ಕಲೆಕ್ಟ್ ಮಾಡ್ತಾರೆ. ಬಾಡಿ ಅಂತಂದರೆ ಬಸ್ಸಲ್ಲೇ ಇರ್ತಾನೆ, ಬಟ್ ತುಂಬ ಹೆವಿ ಇಂಜ್ಯೂರ್ಡ್ ಆಗಿರ್ತಾನೆ. ಬಟ್ ಇವನು ಲಾಸ್ಟಲ್ಲಿ ಕೂತ್ಕೊಂಡಿದ್ದರಿಂದ ಅವನಿಗೆ ಹೆಡ್ಗೆಲ್ಲ ತುಂಬ ಹೆವಿ ಇಂಜುರಿ ಎಲ್ಲ ಆಗಿ
ಗಾಡಿಯಲ್ಲಿರೋ ಎಲ್ಲ ಮನುಷ್ಯರನ್ನ ಅಂದರೆ ಎಲ್ಲರೂ ಹೋಗಿರಲಿಲ್ಲ, ಕೆಲವೊಬ್ಬರು ಹೆವಿ ಇಂಜೂರ್ಡ್ ಆಗಿದ್ದರು, ಗಿಕ್ಚರ್ ಎಲ್ಲ ಆಗಿತ್ತು. ಬಟ್ ಈ ಹಿಂದ್ಗಡೆ ಮತ್ತು ಮುಂದ್ಗಡೆ ಯಾರು ಕೂತ್ಕೊಂಡಿದ್ರೋ ಸ್ವಲ್ಪ ಆಲ್ಮೋಸ್ಟ್ ಸ್ಪಾಟ್ ಅಂತಲೂ ಹೇಳ್ಬೋದು. ಆ ರೇಂಜ್ಗೆಲ್ಲ ಪೆಟ್ಟು ಬಿದ್ದಿತ್ತು. ಬಟ್ ಇವನನ್ನು ಹೊರಗಡೆ ತೆಕ್ಕೊಂಡು ಬಂದಾಗ ಸ್ವಲ್ಪ ಏನೋ ಉಳಿದಿತ್ತು ಜೀವ ಪ್ರಜ್ಞೆ ಅಂತಲ್ಲ, ಆ ಥರ ಕರ್ಕೊಂಡೋಗಿ ಶಿವಮೊಗ್ಗ ಹಾಸ್ಪಿಟ್ಲಲ್ಲಿ ಸೇರಿಸಿ ಅವನ ಅವನ ಮೊಬೈಲ್ ತೆಗಿತಾರೆ. ಮೊಬೈಲ್ ತೆಗೆದು ಈ ಲಾಸ್ಟ್ ಕಾಲ್ ಡೀಟೇಲ್ಸು ಇವು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ ನನಗಂತೂ. ಬಟ್ ಆ ಮೂಮೆಂಟಲ್ಲಿ ಆ ಮೆಸೇಜ್ಗಳನ್ನೆಲ್ಲ ನೋಡಿ ರಿಟರ್ನ್ ಅದೇ ನಂಬರ್ಗೆ ಕಾಲ್ ಮಾಡಿ ಹಿಂಗೆ ಈ ಥರ ಒಂದು ಆಕ್ಸಿಡೆಂಟ್ ಆಗಿದೆ, ಶಿವಮೊಗ್ಗದಲ್ಲಿ ಅಡ್ಮಿಟ್ ಮಾಡಿದ್ದೀವಿ, ಬರಬೇಕು. ಹುಡುಗನ ಹೆಸರು ಗೊತ್ತಿಲ್ಲ ನಮಗೆ. ಬಟ್ ಅವನ ಬ್ಯಾಗ್ ಕೂಡ ಸಿಕ್ಕಿಲ್ಲ ಬಸ್ಸಲ್ಲಿ. ಅದಾದಮೇಲೆ ಅವಳು ತುಂಬ ಗಾಬರಿ, ಏನಾಯಿತು ಗೊತ್ತಿಲ್ಲ. ಆ ಸಿಚುವೇಷನಲ್ಲಿ ಏನು ಊಹೆ ಮಾಡೋಕ್ಕೆ ಸಾಧ್ಯ? ಸುಮಾರು ಬೆಳಗಿನ ಜಾವ 3:30-4 ಗಂಟೆ ಹತ್ತತ್ರ. ಆಮೇಲೆ ಸರಿ ಆಯಿತು, ಬೆಳಗ್ಗೆ ಎಷ್ಟೊತ್ತಿಗೆ ಬಸ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೋ ಅಷ್ಟು ಗಂಟೆ ಫಸ್ಟ್ ಬಸ್ಗೆ ಹತ್ಕೊಂಡು ಅವಳು ಬರ್ತಾಳೆ ಶಿವಮೊಗ್ಗಕ್ಕೆ. ಬಂದ ತಕ್ಷಣವೇ ಹೋಗ್ತಾಳೆ, ಹಾಸ್ಪಿಟ್ಲಿಗೆ ಹೋಗ್ತಾಳೆ, ನೋಡ್ತಾಳೆ. ಅವನಿಗೇನೋ ಒಂಚೂರು ಪ್ರಜ್ಞಾ ಅಂತಂದರೆ ಅವಳು ಹೋಗಿ ಅವನನ್ನು ನೋಡಿನೂ ಇಲ್ಲ. ಜಸ್ಟ್ ಹೋಗಿ ನೋಡಬೇಕಿತ್ತು, ನೋಡಿನೂ ಇಲ್ಲ. ಎಲ್ಲ ಸುತ್ತಮುತ್ತಲೆಲ್ಲ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಅವನ ಜೊತೆಗೆ ಬಿದ್ದಿದ್ದವರೆಲ್ಲರೂ ಸೇರಿಸಿದ್ದಾರೆ ಅಲ್ಲಿ. ಬಟ್ ಇವನ ಹತ್ರಕ್ಕೆ ಯಾರಿಗೆ ಫೋನ್ ಮಾಡಿದ್ದೀವಿ, ಯಾರು ಬಂದರು ಯಾರು ಹೋದರು ಅಂತಲೂ ಗೊತ್ತಿಲ್ಲ. ಅರ್ಥ ಮಾಡ್ಕೊಳ್ಳಿ, ಏನಂದರೆ ಯಾರು ಹೋದರು ಯಾರು ಬಂದರು ಅಂತಲೇ ಗೊತ್ತಾಗಿಲ್ಲ. ಅವಳು ಬಂದ್ಲಾ, ನೋಡಿದ್ಲ ಇವನನ್ನು, ಅಥವಾ ನೋಡಿದ್ಲೇ ಇಲ್ವಾ? ಹೆಂಗೆ ನಾನು ಇದನ್ನು ಪ್ಯಾರಲಲ್ ಸ್ಟೋರಿ ಹೇಳಿದ್ನಲ್ಲ, ನಿನಗೆ ಹೆಂಗೆ ಗೊತ್ತಿದ್ದು ಪ್ಯಾರಲಲ್ ಸ್ಟೋರಿ? ಇದು ನಿಜವಾದ ಟ್ವಿಸ್ಟ್ ಇದೆ ಅಲ್ಲಿ. ಅವಳು ಮನಸ್ಸಲ್ಲಿ ಏನು ಅಂದ್ಕೊಂಡು ಹೋದ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಬಂದಿದ್ಲು. ಅವಳು ಬರದೇ ಇದ್ದರೆ ಅವನ ತಲೆ ಕೆಳಗಡೆ ಅವಳು ಬರೆದಿರುವಂಥ ಅವನ ಹಳೆಯ ಡೈರಿ ಹೇಗೆ ಸಿಗಕ್ಕೆ ಸಾಧ್ಯ? ಅಂದರೆ ಹಾಸ್ಪಿಟ್ಲಲ್ಲಿ ಮಲಗಿದ್ನಲ್ಲ, ಪೊಲೀಸರಿಗೆ ಗೊತ್ತಾಗಿದೆಯಲ್ಲೋ ಗೊತ್ತಿಲ್ಲ, ಇವನ್ ಪೇಷಂಟ್ ಅವ್ರ ಕಡೆಯವ್ರು ಯಾರಾದರೂ ಬಂದಿದ್ದಾರೆ ಇಲ್ವೋ ಅಂತ ಡಾಕ್ಟರ್ಸಿಗೆ ಗೊತ್ತಾಗಿದೆಯೋ ಇಲ್ವೋ, ಅಥವಾ ಅವಳು ಬಂದಾಗ ಇವನು ಕಾನ್ಷಿಯಸ್ಸಲ್ಲಿದ್ನ ಅಥವಾ ಮಾತಾಡ್ತಿದ್ನ ಏನೋ ಗೊತ್ತಿಲ್ಲ. ಇದೆಲ್ಲದಕ್ಕೂ ಉತ್ತರ ಅವಳೇ ಕೊಡಬೇಕು. ಬಟ್ ಅವಳಿಗೆ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಗೊತ್ತಿಲ್ಲ. ಆದರೆ ಪ್ರೀತಿ ಅಂತೂ 100ಕ್ಕೆ 100ರಷ್ಟು ಇತ್ತು. ಯಾವ ಹುಡುಗಿ ತಾನೆ ಮಧ್ಯರಾತ್ರಿ 3-4 ಗಂಟೆಗೆ ಫೋನ್ ಮಾಡಿ ನಿಂತಲ್ಲಿ ಹಿಂಗೆ ಆಕ್ಸಿಡೆಂಟ್ ಆಗಿದೆ ಬನ್ನಿ ಅಂತ ಕೇಳಿದರೆ 6:30-7 ಗಂಟೆ ಅಷ್ಟೊತ್ತಿಗೆ ಬಂದು ಅವಳು ಅವನನ್ನು ನೋಡಿ ಬಹುಶಃ ಮಾತಾಡ್ಸಿರ್ಬೋದು, ಅಥವಾ ಆ ಆತ್ಮನು ತೃಪ್ತಿಯಿಂದನೇ ಹೋಗಿರ್ಬೋದು. ಯಾಕೆ ಕೊನೆಗೂ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದೆ ಇವಳನ್ನ ಜೊತೆಗಿರೋಕ್ಕೆ, ಇವಳನ್ನ ಮದುವೆ ಮಾಡ್ಕೊಳ್ಬೇಕನ್ನೋ ಆಸೆಯಿಂದ ಬಂದೆ. ಬಟ್ ಯಾಕೋ ದೇವರು ನನ್ನನ್ನು ಅವಳು ನೋಡದೇ ಇರೋ ಥರನೇ ಮುಚ್ಚಿಸ್ಬಿಡ್ತಾನ ಅನ್ನೋ ಹಾತೋರಿಕೆ ಇರುತ್ತಲ್ಲ, ಹಂಬಲ ಇರುತ್ತಲ್ಲ, ಆ ಮನಸ್ಸು ಏನೆಲ್ಲ ಬೇಡಿತ್ತು ದೇವ್ರ ಹತ್ರ. ಆ ಕನಸುಗಳೇನೇನಿದ್ವು ಆ ಕಣ್ಣಲ್ಲಿ ಕಣ್ರಿ. ಆಗ ಶುರುವಾಗಿತ್ತು ಅವನ ಪ್ರೇಮ ಕಥೆ, ಪ್ರೇಮ ಲೋಕದ ಆ ಸಾಮ್ರಾಜ್ಯದಲ್ಲಿ. ಅವನು ವರ್ಚುವಲಿ ಏನೋ ಮಾಡ್ತಿದ್ದ, ಇಷ್ಟು ದಿನ ಅವಳ ಜೊತೆ ಮಾತಾಡ್ಕೊಂಡಿದ್ದ, ವರ್ಚುವಲಿ ಇದ್ದ. ಬಟ್ ರಿಯಾಲಿಟಿಯಲ್ಲಿ ನಾನು ಅವಳನ್ನ ನೋಡ್ತೀನಿ, ಅವಳ ಜೊತೆ ಮಾತಾಡ್ತೀನಿ, ಅವಳ ಸ್ಪರ್ಶ ಸುಖ ಹೇಗಿರುತ್ತೋ ಏನೋ, ಮೊದಲ ಚುಂಬನ ಹೇಗಿರುತ್ತೋ ಏನೋ, ಆ ಆಲಿಂಗನ ಹೇಗಿರುತ್ತೋ ಏನೋ, ಅವಳ ತೋಳಪ್ಪುಗೆಯಲ್ಲಿ ಹೇಗೆ ನಾನು ಆನಂದಿಸ್ತೀನೋ ಏನೋ ಅನ್ನೋ ಈ ಆಸೆಗಳಿರುತ್ತಲ್ಲ ಮನುಷ್ಯನಿಗೆ. ಒಂದು ಪ್ರಾಕ್ಟಿಕಲಿ ಥಿಂಕ್ ಮಾಡಿದರೆ ಪ್ರಾಬಬ್ಲಿ ಇದು ಯಾರಿಗನ್ಸುತ್ತೆ ಅಂತಂದರೆ, ಈ ಥರ ನಿಜವಾದ ಪ್ರೀತಿ ಮಿಸ್ ಆಗಿರುತ್ತೆ ಗೊತ್ತಾ. ನನಗಂತೂ ನಿಜವಾಗಿ ಕಣ್ಣೀರು ಹಾಕಿದ್ದೀನಿ ನಾನು ಅದನ್ನು. ಅವತ್ತು ನೋಡಿದಾಗಲೂ ಇವಾಗಲೂ ಕಣ್ಣೀರು ಹಾಕಿದ್ದೀನಿ ನಾನು, ಹೇಳ್ತಾನೂ ಕಣ್ಣೀರು ಹಾಕಿದ್ದೀನಿ.
ಅವನಿಗೆ ಆ ಬೆಡ್ಡಲ್ಲಿ ಇದ್ಕೊಂಡು ಏನೆಲ್ಲ ಯೋಚನೆ ಮಾಡಿರ್ಬೋದು ಅವನು. ಹೋಗಲಿ, ನಾನು ಬಿಡಿ ಅವನ ಬಗ್ಗೆ ಯೋಚನೆ ಮಾಡಿದ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಅವಳಾದರೂ ಅವನ ಮುಖಾನ ಈ ಸಿಚುವೇಶನಲ್ಲಿ ನೋಡಿದಾಗ ಅವಳ ಮನಸ್ಸಲ್ಲಿ ಏನಾಗಿರುತ್ತೆ, ಏನಿರುತ್ತೆ ಅವಳ ಮನಸ್ಸಲ್ಲಿ? ಆಗ ಅವಳು ಅಂದ್ಕೊಂಡಿರ್ತಾಳೆ, ನಾನು ಇವನನ್ನು ಈ ರೀತಿ ನೋಡೋಕೆ ಬಾ ಅಂದಿದ್ದು. ದೇವ್ರೆ, ನೀನು ಎಷ್ಟು ಕ್ರೂರಿಕನಯ್ಯ, ನಾನು ಇವನನ್ನು ಬಾ ಅಂತ ಕರೆದಿದ್ದು ನನ್ನ ಕಿರುಬಳನ್ನ ಅವನ ಕಿರುಬಳಲ್ಲಿಟ್ಟು ಸಪ್ತಪದಿ ತುಳಿದು ಮಂತ್ರಾಕ್ಷತೆಯನ್ನು ಮಂತ್ರಗಳ ಮಧ್ಯದಲ್ಲಿ ಅಕ್ಷತೆಯನ್ನು ಹಾಕಿಸ್ಕೊಂಡು ಅವನ ಕೈಯಿಂದ ಸಿಂಧೂರ ಇಡಿಸ್ಕೊಳ್ಬೇಕು, ತಾಳಿ ಕಟ್ಟಿಸ್ಕೊಳ್ಬೇಕ್ರಿ. ಏನೇನು ಆಸೆ ಕಂಡಿತ್ತು ಆ ಹುಡುಗಿ ಅವನ ಜೊತೆಗೆ. ತುಂಬ ಬೇಜಾರಾಗುತ್ತೆ. ಅವಳ ಪಾಯಿಂಟ್ ಆಫ್ ವ್ಯೂವಿಂದ ನೋಡಿದ್ರು ನನಗೆ ಅವಳದು ಅದೆಂಥ ಕೆಟ್ಟ ನಸೀಬು ನೋಡ್ರಿ, ಅವಳದಂತ ಎಂಥ ನತದೃಷ್ಟಿವಂತೆ ನೋಡೋಕೆ ಆ ಹೆಣ್ಮಗಳು. ತುಂಬಾ ಇವನು ಬಿಡಿ, ಇವ್ ಅಂದರೆ ಯಾರು ತಪ್ಪು ಇದೆ ಅದರಲ್ಲಿ? ತಪ್ಪು ಯಾರ್ದು? ಅವಳು ಅವನನ್ನು ನೋಡಬೇಕು ಅಂತ ಬಯಸಿದ ತಪ್ಪ, ಅಥವಾ ಇವನು ಅವಳನ್ನು ನೋಡಬೇಕು ಅಂತ ಹೋಗಿದ್ದು ತಪ್ಪ? ವಿಧಿ ನೋಡಿ ಯಾವ ರೀತಿ ಆಟ ಆಡ್ಬಿಡ್ತು ಅವ್ರ ಲೈಫಲ್ಲಿ. ಬಟ್ ಅದಾದಮೇಲೆ ಈ ವಿಶಾಲ್ ಅವ್ರ ಪೇರೆಂಟ್ಸ್ ಅನ್ನೋಕ್ಕಿಂತ ಇವ್ರ ಅಣ್ಣ ಅಮ್ಮ ಎಲ್ಲ ಹೋಗ್ತಾರಲ್ಲ ಹಾಸ್ಪಿಟ್ಲಿಗೆ, ಆ್ಯಂಬುಲೆನ್ಸ್ ಮೂಲಕ ಬಾಡಿನ ತರ್ತಾರಲ್ಲ ಊರಿಗೆ. ಅಂತಂದರೆ ಅವ್ರ ಅಣ್ಣ ಅವ್ರನ್ನ ಎತ್ತಬೇಕಾದ್ರೆ ಹಾಸ್ಪಿಟ್ಲ್ನವರು ಡೈರಿ ಕೊಡ್ತಾರೆ. ಅದನ್ನು ಇಲ್ಲ ನೋಡಿ, ಇವನ್ ತಲೆ ಕೆಳಗಡೆ ಇತ್ತು, ಈ ಡೈರಿ ತೊಗೊಂಡೋಗಿ ಅವನ ಜೊತೆಗೇ ಅವನ ತಲೆ ಕೆಳಗಡೆನೇ ಇತ್ತು ಅಂತ ಹೇಳಿದರೆ, ಅವರನ್ನ ಆಗಿನ ಸಿಚುವೇಶನಲ್ಲಿ ಓದಿಲ್ಲ, ಅದನ್ನು ಓದೋಕ್ಕೂ ಆಗಲ್ಲ. ಯಾಕೆಂದರೆ ಅವರು ಹುಟ್ಟು ಇಲ್ಲ. ಅವನು ಎಲ್ಲ ವಿಧಿವಿಧಾನ ಮುಗಿಸಿದ ಮೇಲೆ ಯೋಚನೆ ಮಾಡಿದ್ದಾನೆ ಇದ್ರ ಬಗ್ಗೆ. ಆ ಡೈರಿ ಕೊಟ್ಟಿದ್ರಲ್ಲ ಹಾಸ್ಪಿಟ್ಲಲ್ಲಿ, ಏನದು ಡೈರಿ ನೋಡೋಣ. ಇವನ್ ಬ್ಯಾಗ್ ಕೂಡ ಸಿಗುತ್ತೆ. ಎಲ್ಲವನ್ನು ತೊಗೊಂಡು ಬಂದು ಕ್ರಾಸ್ ಚೆಕ್ ಮಾಡ್ತಾರೆ, ಆ ಡೈರಿ ಏನು, ಎಲ್ಲಿತ್ತು. ಬಟ್ ಇವ್ರ ಅಣ್ಣನ ಹತ್ರ ಎಲ್ಲ ಹೇಳ್ಕೊಂಡಿದ್ದ ಅವನು, ಆ ಪ್ರೀತಿ ಶುರುವಾಗಿದ್ದು ಹೇಗೆ, ನಾನು ಕಳ್ಕೊಂಡಿದ್ದ ಡೈರಿ, ಅಂದರೆ ಅವನು ಕಳ್ಕೊಂಡಿದ್ದ ಡೈರಿ ಎಲ್ಲವನ್ನೂ ಹೇಳ್ತಾನೆ. ಆದರೆ ಅವರಣ್ಣ ಯೋಚನೆ ಮಾಡ್ತಾನೆ, ಹೌದು ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿದೆ, ಓಕೆ, ಅವಳನ್ನು ನೋಡೋಕೆ ಹೋಗ್ತಿದ್ದೀನಿ ಅಂತಲೂ ಹೋಗಿದ್ದ. ಬಟ್ ದಾರಿ ಮಧ್ಯೆ ಹೀಗಾಯಿತು. ಆದರೆ ಅವಳ ಹತ್ರ ಇರಬೇಕಾದ ಡೈರಿ ಇವನ ಹತ್ರ ಹೇಗೆ ಬಂತೀಗ? ಅಂದರೆ ಹೊರಟಿದ್ದೆ ಅವನು ಊರಿಂದ ಹೊರಟಿದ್ದೆ ನಿನ್ನೆ ರಾತ್ರಿ, ಅಂದರೆ ಒಂದಿನ ಮುಂಚೆ. ಅಂದರೆ ಅವನು ಸಾಯೋಕ್ಕೂ ಅವರು ಪೇರೆಂಟ್ಸ್ ಎಲ್ಲ ಬರೋಕ್ಕೂ ಒಂದಿನ ಮುಂಚೆ ಮಾತ್ರ ಹೋಗಿದ್ದು ಅವನು. ಅಷ್ಟೊತ್ತಿಗಾಗಲೇ ಅವಳನ್ನು ಮೀಟ್ ಮಾಡ್ಕೊಂಡು ಬಂದಿದ್ನ. ಮೀಟ್ ಮಾಡ್ಕೊಂಡು ಬಂದರೆ ಮೊದಲೇ ಹೇಳಿದ್ದಾನೆ ಮನೇಲಿ 2 ದಿನ ಲೇಟ್ ಆಗುತ್ತೆ ಅಂತ. ಮತ್ತು ಅವ್ನು ಹಿಂಗೆ ವಿತಿನ್ ಆಯಿತು 1-2-3 ಗಂಟೆಯಲ್ಲಿ ವಾಪಸ್ ಹೆಂಗೆ ಬರೋಕ್ಕೆ ಸಾಧ್ಯ? ಅವನು ಒಂದು ವೇಳೆ ಅವಳೇನಾದರೂ ಇವನನ್ನು ನೋಡೋಕೆ ಬಂದಿಲ್ಲ, ಏನೆಲ್ಲ ಓಡಿರ್ಬಹುದು ಅವ್ರ ಅಣ್ಣನ ಮನಸ್ಸಲ್ಲಿ, ಅವ್ರ ಮನೆಯವರ ದೃಷ್ಟಿಯಲ್ಲಿ. ಆಮೇಲೆ ನಾನು ಕೇಳಿದೆ, ನೀನೇನು ಯೋಚನೆ ಮಾಡಿದೆ, ಅಂದರೆ ಆ ಹುಡುಗಿ ಬಗ್ಗೆ ನೀನೇನು ಯೋಚನೆ ಮಾಡಿದೆ ಅಂತ ಕೇಳಿದೆ ನನ್ನ ಫ್ರೆಂಡಿಗೆ. ಅವನು ಇಲ್ಲಪ್ಪ, ನನಗನ್ನಿಸ್ತು ಹುಡುಗಿ ಬಂದಿದ್ದಾಳೆ, ಇವನನ್ನು ನೋಡಿದ್ದಾಳೆ, ಬಟ್ ಇವನು ಯಾವ ಸ್ಟೇಜಲ್ಲಿದ್ದಾಗ ಗೊತ್ತಿಲ್ಲ ನನಗೆ. ಈಗ ಅದ್ರ ಬಗ್ಗೆ ಕ್ಲಾರಿಫಿಕೇಷನು ಸಿಗಲ್ಲ. ಅದಾದಮೇಲೆ ಮಾತಾಡ್ತಾನೆ ಬಿಡಿ, ಅವರನ್ನು ಅವಳ ಹತ್ರ ಮಾತಾಡಿ ಎಲ್ಲ ಏನೇನಾಯಿತು ಅಂತೆಲ್ಲ ಕೇಳ್ತಾನೆ. ಅವಳು ಆಮೇಲೆ ಹೇಳ್ತಾಳೆ ಎಲ್ಲ ಏನೇನಾಯಿತು ಅಂತೇಳಿ. ನನಗೆ ಅಂದರೆ ಈ ಮೂಮೆಂಟಮ್ಗೆ ಮನುಷ್ಯನ ಮೈಂಡು ಯಾವ ರೀತಿ ಯೋಚನೆ ಮಾಡುತ್ತೆ ಅಂತ ಹೇಳಿದೆ ನಿಮಗೆ. ನನಗೆ ನಾನು ಅದನ್ನು ಅವನ ಬಾಯಿಂದ ಕೇಳಿದಾಗ, ಮತ್ತು ಇದನ್ನೆಲ್ಲ ನಾನು ಸ್ಕ್ರಿಪ್ಟ್ ಎಲ್ಲ ನೋಡ್ಕೊಂಡಾಗ, ಸ್ಕ್ರಿಪ್ಟ್ ಅಂದರೆ ಅವ್ರು ಬರೆದಿರೋದನ್ನೆಲ್ಲ ನೋಡ್ಕೊಂಡಾಗ
ನನಗೂ ಒಂದು ಟೈಮ್ ಇಲ್ಲೇ ಬಂದು ನಾನು ಸಡನ್ನಾಗಿ ಸ್ಟ್ರಕ್ ಆಗಿದ್ದು ಈ ಈ ಈ ಸ್ಟೇಜಲ್ಲಿ. ಅಂದರೆ ನಾನು ಈಗ ಹೇಳಬೇಕಲ್ಲ, ಈಗ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಕತೆನ, ಏಕೆಂದರೆ ವಿತ್ ಅವನ ಅಣ್ಣನ ಪರ್ಮಿಷನ್ ತೊಗೊಂಡೇ ನಾನು ಹೇಳ್ತಿರೋದು. ಇಲ್ಲಾಂದ್ರೆ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ, ಅವ್ರ ಹೆಸರು ಕೂಡ ನಾವು ಹೇಳೋಕ್ಕಾಗಲ್ಲ ಇಲ್ಲಿ. ಹಾಗಾದ್ಮೇಲೆ ನಾನು ಆಯಿತು, ನಾನು ನೆನಪು ಬಂತಿಲ್ಲಿ. ಸರಿ, ಇಷ್ಟೆಲ್ಲ ಆದಮೇಲೆ ಅವ್ರ ಅಣ್ಣ ಫೋನ್ ಮಾಡ್ತಾರೆ ಅವ್ರಿಗೆ, ಯಾರಿಗೆ, ಹುಡುಗಿಗೆ ಫೋನ್ ಮಾಡಿಬಿಟ್ಟು, ಏನಮ್ಮ ನೀನೇನಾ ಇವರು? ಹೌದು ಸರ್, ನೀವ್ಯಾರು ಗೊತ್ತಾಗಲಿಲ್ಲ, ನಾನು ವಿಶ್ವರ ಅಣ್ಣ ಮಾತಾಡೋದು. ಅವಳು ಅಳಕ್ಕೆ ಶುರು ಮಾಡ್ತಾಳಂತೆ, ಪಾಪ ತುಂಬ ಅಳ್ತಾಳಂತೆ, ತುಂಬ ಬಿಕ್ಕಿ 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 ಅಳ್ತಾಳೆ. ಅರ್ಧ ಗಂಟೆವರೆಗೂ ತುಂಬಾ ಅಳ್ತಾಳಂತೆ. ಮೇಲೆ ನೋಡಿ ಸರ್, ನನಗೆ ಆ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ, ಬಟ್ ಬಾ ಅಂದೆ, ಭೇಟಿ ಆಗಬೇಕನ್ನೋ ಆಸೆ ಇತ್ತು, ಮೀಟ್ ಮಾಡೋಣ ಅಂತ ಬಾ ಅಂತ ಹೇಳಿದೆ. ಬಟ್ ನನ್ನ ಅದೃಷ್ಟ ಸರಿ ಇರಲಿಲ್ವೋ, ಅಥವಾ ನಾನು ಅವನನ್ನು ಪಡೆಯೋ ಯೋಗ್ಯತೆ ಇಲ್ವೋ, ಅಥವಾ ವಿಧಿನೇ ನಮ್ಮಿಬ್ಬರನ್ನೂ ಸೇರಿಸ್ಬೇಕು ಅನ್ನೋ ನಿರ್ಧಾರನ ಕೈಬಿಟ್ಟಿತ್ತು, ಗೊತ್ತಿಲ್ಲ, ಏನಾಯಿತು ಗೊತ್ತಿಲ್ಲ. ಬಟ್ ಇದರಲ್ಲಿ ನಂದಂತೂ ಏನೂ ತಪ್ಪಿಲ್ಲ ಸರ್, ದಯವಿಟ್ಟು ನನ್ನ ಮೇಲೆ ಆ ಥರ ಭಾವನೆ ಇಟ್ಕೊಳ್ಬೇಡಿ ಅಂತ ಎಲ್ಲ ಹೇಳ್ತಾನೆ. ಇವನು ಕೂಡ ಅಂದರೆ ನನ್ನ ಫ್ರೆಂಡು ಏನಂತಾನೆ, ಆ ಥರ ಎಲ್ಲ ಈಗ ನೋಡಿ, ಕಣ್ಣಾರೆ ಕಂಡ್ರೆ ಮಾತ್ರ ಇನ್ನೊಬ್ಬರ ಮೇಲೆ ಆಪಾದನೆ ಹೇರಬೇಕಾಗತ್ತೆ. ಅವನು ನೋಡಿಲ್ಲ, ಇವನು ನೋಡಿಲ್ಲ, ಬಹುಶಃ ಇವನ ಲೈಫೇ ಅಷ್ಟೇ ಇತ್ತು, ಅಥವಾ ಇವನ ಜೀವನನೇ ಅಷ್ಟೇ ಇತ್ತು ಅಂತ ಹೇಳ್ಕೊಂಡು ಕೈ ಬಿಡಬೇಕಷ್ಟೇ. ಈಗ ಕೊನೆಗೆ ಅವರನ್ನ ಜಾಸ್ತಿ ಮಾತಾಡಲಿಲ್ಲ, ಬಟ್ ಮುಗೀತು ಅಲ್ಲಿಗೆ. ಇವಳು ತುಂಬ ಆಗಲೇ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಫೋನ್ ಮಾಡಿ 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 ಇಲ್ಲ, ಕೊನೆಗೆ ಅವನೇ ಸತ್ತೋದ್ಮೇಲೆ ಇನ್ನು ಇವ್ರ ಹತ್ರನೇ ಹೇಳಬೇಕಲ್ವಾ, ಅಣ್ಣ ನನಗೆ ಅವನನ್ನು ಮರೆಯೋಕ್ಕಾಗ್ತಾಯಿಲ್ಲ, ಏನು ಮಾಡಲಿ ಅಣ್ಣ ಅಂತೆಲ್ಲ ತುಂಬ ಕೇಳಿದ್ನಂತೆ. ಪಾಪ ಅಣ್ಣ ಮದುವೆ ಮಾಡ್ಕೊತಿದ್ದಾರೆ, ಏನು ಮಾಡಬೇಕು ಅಂತ ಗೊತ್ತೇನೋ ಆಗ್ತಾಯಿಲ್ಲ ಅಣ್ಣ, ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಣ್ಣ ಪಾಪ, ಹಾಗೆ ಹಿಂಗೆ ಗೋಳಾಡ್ಬಿಟ್ಲು ಅವಳು ಪಾಪ ಅವನ ಹತ್ರ. ಆಮೇಲೆ ಅವನೇ ಏಮ ಇದೆಲ್ಲ ಬಿಟ್ಟಾಕ್ರಿ, ನಿಮ್ಮ ಲೈಫ್ ಇದೆ, ಅವನೇನು ಹೋಗೋನು ಹೋದ, ಅವ್ನು ಬರಲ್ಲ ವಾಪಸ್ಸು, ನಿಮ್ಮ ಲೈಫು ಚೆನ್ನಾಗಿ ನೋಡ್ಕೊಳ್ಬೇಕಲ್ಲ, ಮದುವೆ ಮಾಡ್ಕೊಳ್ಳಿ, ಚೆನ್ನಾಗಿರಿ ನೀವು ಅಂತೆಲ್ಲ ತುಂಬ ಸಜೆಷನ್ ಮಾಡಿ, ತುಂಬ ಮೈಂಡ್ ವಾಶ್ ಮಾಡಿಸಿದ, ಈ ಬ್ರೈನ್ ವಾಶ್ ಅಂತಾರಲ್ಲ ಆ ಥರ ಮೈಂಡನ್ನ ಡೈವರ್ಟ್ ಮಾಡಿಸಿ ಮದುವೆ ಮಾಡ್ಕೊತಾಳೆ ಅವಳು. ಮತ್ತು ವಿಶಾಲ್ನ, ಇವ್ರನ್ನಲ್ಲ, ನನ್ನ ಫ್ರೆಂಡನ್ನಲ್ಲ, ಬೇರೆಯವ್ರನ್ನ ಯಾರನ್ನ ಮದುವೆ ಮಾಡ್ಕೊತಾಳೆ. ಇವಾಗ ಚೆನ್ನಾಗೂ ಇದ್ದಾಳೆ ಪಾಪ, ಆವಾಗ ಮಾತಾಡ್ತಿರ್ತಾಳೆ ನನ್ನ ಫ್ರೆಂಡ್ ಜೊತೆಗೆ, ಚೆನ್ನಾಗಿದ್ದಾಳೆ, ಇಬ್ಬರು ಮಕ್ಕಳಿದ್ದಾರೆ, ಅವಳ ಲೈಫನೇ ಚೆನ್ನಾಗಿದೆ. ಆದರೆ ನನಗೆ ತುಂಬ ಈ ಬೇಜಾರಾಗುವಂಥ ಸನ್ನಿವೇಶ ಅಂತಂದರೆ, ಆ ಒಂದು ಸಮಯದಲ್ಲಿ ಏನು ನಡೆದಿರಬಹುದು, ಏನು ಅವಳು ಇವನನ್ನು ಜೀವಂತವಾಗಿದ್ದಾಗೆ ಬಂದು ಮಾತಾಡಿಸಿದ್ಲ, ಅಥವಾ ಕಣ್ಣು ಮುಚ್ಚಿದ ಮೇಲೆ ಏನಾದರೂ ಬಂದಿದ್ಲ, ಅಥವಾ ಇವನೇನಾದರೂ ಅವಳ ಮುಖ ನೋಡಿದ್ನ ಅಥವಾ ಇಲ್ವಾ, ನನಗೆ ಇದು ಕ್ಲಾರಿಫೈ ಆಗಲಿಲ್ಲ. ಕೊನೆಗೂ ಅವಳು ಹೇಳೂ ಇಲ್ಲ, ಅದನ್ನು ಹೇಳಿಲ್ಲ, ಎಷ್ಟು ಕೇಳಿದ್ರು ಹೇಳೇ ಇಲ್ಲ ಅವಳು. ಅವನು ನೋಡಿದ್ನ ನನ್ನ ಗೊತ್ತಿಲ್ಲ, ಅಂದರೆ ಅವಳನ್ನು ನೋಡಿದ್ನ ಅವನು ಗೊತ್ತಿಲ್ಲ, ಅವಳನ್ನ ಕೇಳಿದ್ರು ನನಗೆ ಗೊತ್ತಿಲ್ಲ ಅಣ್ಣ, ನಾನು ಹೋದಾಗ ನಿಶ್ಚಲ ಸ್ಥಿತಿಯಲ್ಲಿದ್ದರು ಗೊತ್ತಿಲ್ಲ, ಮಾತಾಡಿಸಿದ್ದು ಕೇಳಿಸ್ಕೊಂಡ ಗೊತ್ತಿಲ್ಲ. ಸರಿ, ನೀನಾದರೂ ಅವನನ್ನು ಮುಟ್ಟಿದ? ನಾನು ಮುಟ್ಟಿ ತುಂಬ ಮಾತಾಡಿಸ್ದೆ, ತುಂಬ ಟ್ರೈ ಮಾಡಿದೆ, ಬಟ್ ತೆರೆದಿದ್ದ ಕಣ್ಣಿತ್ತು, ಆದರೆ ಅಬ್ಸರ್ವ್ ಮೈಂಡಲ್ಲಿ ಏನು ಓಡ್ತಾ ಇತ್ತೋ ಗೊತ್ತಿಲ್ಲ. ಮತ್ತು ನೀನು ಡೈರಿ ಏನಕ್ಕೆ ಇಟ್ಟೆ? ಅಣ್ಣ, ಅದು ನನ್ನ ಸ್ವತ್ತೇ ನಾನು ಕಳ್ಕೊಂಡಾದ್ಮೇಲೆ ಅವನ ನೆನಪು ಅಂತ ಇರೋ ಆ ಡೈರಿ, ಆ್ಯಕ್ಚುಲಿ ಅದನ್ನು ಹಂಬಲಿಸ್ತಾ ಇದ್ದ ಅವನು, ನನಗೆ ಬೇಕು, ನನಗೆ ಬೇಕು ಅಂತ. ಅದಕ್ಕೆ ಅವನ ವಸ್ತು ನನ್ನ ಹತ್ರ ಇರೋದು ಬೇಡ, ಅವನ ಹತ್ರನೇ ಇರಲಿ ಅಂತಾನೆ ಕೈ ಬಿಟ್ಟ ನನ್ನ ಹತ್ರ ಅಂತ. ಅಂದರೆ ಅವಳ ಮಾತಿನ ಪ್ರಕಾರ ಅವನು ಹಾಸ್ಪಿಟ್ಲಿಗೆ ಬಂದಿದ್ದಾನೆ, ಅವನು ಡೆತ್ ಆಗುತ್ತೆ ಅನ್ನೋ ಕನ್ಫರ್ಮ್ ಇದ್ದಾವಾಗಲೇ ಆ ಮಾತು ಹೇಳಬೇಕಾಗತ್ತಲ್ಲ, ಅವನ ಜೊತೆ ಅವನ ವಸ್ತು ಅವನ ಜೊತೆನೇ ಇರಲಿ ಅಂತ ಅನ್ನುವಂಥ ಮಾತಿನ ಅರ್ಥ ಅದೇ ತಾನೇ ಆಗುತ್ತೆ. ತುಂಬ ಡೀಪಾಗಿ ಹೋಗ್ಬಿಟ್ಟೆ ನಾನು ಈ ಕತೆ ಕೇಳ್ತಾ. ನನಗೆ ಅದಕ್ಕೆ 2-3 ದಿನದಿಂದ ಕಂಟೆಂಟ್ ಮಾಡೋಕ್ಕಾಗಲೇ ಇಲ್ಲ. ತುಂಬ ಅದು ಯಾವುದ್ಯಾವುದೋ ಸುಮ್ಮನೆ ಕೆಲಸಕ್ಕೆ ಬರದೇ ಇರೋ ಕಂಟೆಂಟ್ ಎಲ್ಲ ಮಾಡ್ಕೊಂಡು ಕೂತಿದ್ದೆ ನಾನು, ಏನೋ ಹಾಕಬೇಕಲ್ಲ ಅನ್ನೋ ಕರೆದು. ಅದಾದಮೇಲೆ
ಇವಾಗ ಬಿಡಿ ಅವರಿಬ್ಬರು ಅವ್ರದ್ದು ಗಂಡ ಹೆಂಡತಿ ಲೈಫ್ ಚೆನ್ನಾಗಿದೆ. ಇವಂದು ಆ್ಯಕ್ಚುಲಿ ತುಂಬ ನಾಟ್ ಚೂಟಿ ಹುಡುಗ ರೀ ಇವನು. ಸುಮ್ಮನೆ ಏನೇನೋ ಮಾಡೋನು. ತುಂಬ ಹೇಳಕ್ಕಂತಂದರೆ ಈಗ ಪ್ಲೇ ಬಾಯ್ ಅಂತಾರೆ ಗೊತ್ತಾ ಹುಡುಗನಿಗೆ, ಯಾರಿಗೊಬ್ಬನು ಇವನು ತುಂಬ ಮನೇಲಿ ಮಾತ್ರ, ಹೊರಗಡೆ ಎಷ್ಟು ನಾಜೂಕತೆ ಅಂದರೆ ಸೈಲೆಂಟ್, ಯಾರ ಜೊತೆಗೆ ಮಿಂಗಲ್ಲ. ಬಟ್ ಮನೆಯಲ್ಲಿ ಹೋದರೆ ನಾವು ನನ್ನ ಫ್ರೆಂಡ್ ಅಂದರೆ ನಾನು ಅವನ ಜೊತೆ ಮಾತಾಡ್ತಾ ಇದ್ನಲ್ಲ, ಹೋಗ್ತಿದ್ದೆ ಅವಾಗ ಭೇಟಿಯಾಗಕ್ಕೆ ಹೋಗ್ತಿದ್ನಲ್ಲ, ತುಂಬ ಪಾದ್ರಸತ್ತರ ಇರೋನು. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡು ಅದು ಮಾಡಿದ್ರೆ ಹಂಗೆ, ಇದು ಮಾಡಿದ್ರೆ ಹಂಗೆ, ಒಂಥರ ಯಾವಾಗಲೂ ಟೆಕ್ನಿಕ್ ಒಂಥರ ಏನೇನೋ ಮೆಕ್ಯಾನಿಕ್ಗಳ ಥರ ಏನೇನೋ ಕಿತ್ಕೊಂಡು ಗುಡ್ಡೆ ಹಾಕ್ಕೊಂಡು ಕೂತ್ಕೊಂಡ್ರು ಅವನು. ಅದನ್ನು ರಿಪೇರಿ ಮಾಡು, ಇದನ್ನು ರಿಪೇರಿ ಮಾಡು, ಅದು ಮಾಡು, ಇದು ಮಾಡು. ಕೊನೆಗಂತೂ ತುಂಬಾ ಅವ್ರ ಮನೆಯವ್ರಿಗೆ ಅವ್ರ ಮಮ್ಮಿ ಎಲ್ಲ ಮಾತಾಡೋದನ್ನು ಕೇಳಿಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಇಲ್ಲ ಪ್ರೀತು ಅವ್ನು ಬಂದವಾಗ ಲಾಸ್ಟ್ ಮೂಮೆಂಟು ಅಂತಂದರೆ ಒಂದು 6-7 ತಿಂಗಳ ಅಂತ ಅನ್ಸುತ್ತೆ ನೋಡು, 7-8 ತಿಂಗಳ ತುಂಬ ಅಂದರೆ ತುಂಬ ತರಲೆ ಆಗೋಗಿದ್ದ ಅವನು. ಏನು ಯಾವಾಗಲೂ ಕಾಮಿಡಿ, ಪನ್ನಿಯಾಗಿ ಮಾತಾಡೋದು, ಸಿಲ್ಲಿಯಾಗಿರೋದು, ತುಂಬಾ ಲೈಫ್ನ ಒಂಥರ ಅವಾಗ ಎಂಜಾಯ್ಮೆಂಟ್ ಮಾಡ್ತಾಯಿದ್ದ ಆತ. ಅವ್ರಿಗೂ ಗೊತ್ತಿರಲಿಲ್ಲ ಇದೇ ಮ್ಯಾಟ್ರ್ ಆಗಿದೆ ಅಂತ. ಬಟ್ ಡೆತ್ ಆದಮೇಲೆ ಅವ್ರ ಅಣ್ಣ ಎಲ್ಲ ಕೂತ್ಕೊಂಡು ಮನೆಯಲ್ಲಿ ತಿಳಿಸಿ ಹೇಳ್ದ. ಬಟ್ ಅವ್ರ ಮನೆಯಲ್ಲೂ ಯಾವುದೇ ತಪ್ಪು ನಿರ್ಧಾರಕ್ಕೆ ಕೈ ಹಾಕಲಿಲ್ಲ ಅವ್ರ ಪಾಪ. ಕಂಪ್ಲೇಂಟು ವಗೈರ ಏನೂ ಆಗಲಿಲ್ಲ. ಯಾಕೆಂದರೆ ಅವರೆಲ್ಲ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದವರು, ಎಜುಕೇಟೆಡ್ಸೇ ಕೂಡ. ಹಾಗಾಗಿ ಅವ್ರು ಯಾರೂ ಆ ಥರ ತಪ್ಪು ನಿರ್ಧಾರಕ್ಕೆ ಹೋಗಲಿಲ್ಲ. ಯಾಕೆಂದರೆ ಇಲ್ಲಿ ನೋಡ್ರಿ, ಪ್ರೀತಿ ಅನ್ನೋದು ಕಾಮನ್, ಯಾರ ಮಧ್ಯೆ ಯಾವಾಗ ಹೇಗೆ ಹುಟ್ಟುತ್ತೆ ಅಂತ ಗೊತ್ತಾಗಲ್ಲ. ಬಟ್ ಪಡ್ಕೊಳ್ಳೋ ಋಣ ಇರಬೇಕಷ್ಟೆ. ನಾವು ಇನ್ನೊಬ್ಬರನ್ನ ಪಡ್ಕೊಳ್ತೀವಿ ಅನ್ನೋ ಋಣ ಇರಬೇಕು. ಬಟ್ ಎಂತೆಂಥ ಕೆಟ್ಟೋಗಿರೋ ಪ್ರೀತಿಗಳು ಬೇಗನೆ ಒಂದಾಗುತ್ತೆ. ಹಂಗೆ ಅಷ್ಟು ಬೇಗ ಒಂದಾಗಿರುತ್ತೆ, ಅಷ್ಟೇ ಬೇಗ ದೂರನೂ ಹೋಗುತ್ತೆ. ಆದರೆ ಈ ನಿಸ್ವಾರ್ಥ ಪ್ರೇಮ, ಈ ಥರ ಪ್ರೀತಿಗಳಿದಾವಲ್ಲ, ಇವು ಬೇಗ ಒಂದೂ ಆಗಲ್ಲ. ಕೆಲವೊಮ್ಮೆ ಒಂದಾದರೂ ಕೂಡ ಬೇಗನೆ ಕಿತ್ಕೊಂಡ್ಬಿಡ್ತಾನೆ ದೇವರು. ಸಿಕ್ಕಾಬಿಡಿ. ನಾನಂತೂ ತುಂಬ ಗಿಲ್ಟಿ ಅನ್ನೋಕ್ಕಿಂತ ಅದೇನಂತಾರೆ, ಭಾವುಕತೆಯಿಂದ ಮಾತಾಡಿದ್ದೀನಿ. ಯಾಕಂದರೆ ಈ ಕಥೆನೇ ಹಂಗಿತ್ತು ನನಗಿದು, ನಿಜವಾಗ್ಲೂ ತುಂಬ. ಹೋಗಲಿ ಬಿಡಿ, ಯಾಕೆ ಪದೇ ಹೇಳಿದರೆ ನಾಟಕೀಯ ಅನಿಸ್ಬಿಡುತ್ತೆ ನಮಗೆ. ಎನಿಹೌ, ಇದು ನನ್ನ ಜೂನಿಯರ್ ಕತೆ. ಆ್ಯಕ್ಚುಲಿ ಕತೆ ನಡೆದು ಸುಮಾರು ದಿನ ಆಗೋಯಿತು. 2015ರಲ್ಲಿ ನೋಡಿ, 15-16ರಲ್ಲಿ ಅನ್ಬೋದು. ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಟೈಮಿಂಗು. ನಾನು ಇತ್ತೀಚೆಗಿನ ಮಾತ್ರ ಓದಿದ್ದೀನಿ. ಏನಂತಂದರೆ ಅವನದು ಹಿಂದಿಂದೆಲ್ಲ 4 ಡೈರಿ ಯಾರು ಓದ್ಕೊಂಡು ಕೂತ್ಕೊತಾರೆ. ಈ ಕಡೆದು ಏನಿದೆ ಅಲ್ಲ, 1 ವರ್ಷದ್ದು, ಅವನ ಜೊತೆಗೆ ಅವ್ರ ಜೊತೆಗೆಲ್ಲ ಮಿಕ್ಸ್ ಅಂದರೆ ಮಿಂಗಲ್ ಆದಮೇಲೆ ತುಂಬ ಮಾತಾಡ್ತಿದ್ರಂತ್ರಿ. ರಾತ್ರಿ 3 ಗಂಟೆವರೆಗೂ ಅವ್ರನ್ನ ಹೇಳ್ತಿದ್ನಲ್ಲ, 3-3:30 ಗಂಟೆವರೆಗೂ ಅವ್ನ ಪಕ್ಕದ ರೂಮ್ನಲ್ಲೇ ಮಲಗ್ತಾ ಇದ್ದಿದ್ದು ಅವರನ್ನು. ಯಾವಾಗಲೂ ಗುನು ಶಬ್ದ ಬರ್ತಾಯಿತ್ತು ಕಣ ಪ್ರೀತು. ಏನೇನು ಮಾತಾಡ್ತಿದ್ದ ಗೊತ್ತಿಲ್ಲ ಕಣ. ಎನಿಹೌ, ನಿಮಗೂ ಬೋರಿಂಗ್ ಅನಿಸುತ್ತೆ ಹೇಳಿದರೆ, ತುಂಬ ಎಳೆದು ಹೇಳಿದರೆ. ಬಟ್ ಕತೆ ಇದಾಯಿತು. ಬಟ್ ಮೋರಲ್ ಆಫ್ ದ ಸ್ಟೋರಿ ಏನಂತ ತಿಳ್ಕೊಳ್ಳೋದು ಇದರಲ್ಲಿ? ಮೋರಲ್ಲೇ ಇಲ್ಲ. ಪ್ರೀತಿಗೆ ನಿಜವಾಗ್ಲೂ ಕರುಣೆನೂ ಇಲ್ಲ, ಕಣ್ಣೂ ಇಲ್ಲ. ಭಗವಂತನಿಗಂತೂ ಇಲ್ಲವೇ ಇಲ್ಲ ಬಿಡಿ. ಆ್ಯಕ್ಚುಲಿ ನಮ್ಮದು ಇದೇ ವಿಫಲ ಪ್ರೇಮ ಕಥೆನೇ. ನಮ್ಮ ಕಥೆನೂ ಕೇಳಿದ್ದೀರಿ ನೀವು. ತುಂಬ ನನ್ನ ಸಬ್ಸ್ಕ್ರೈಬರಲ್ಲಿ ತುಂಬ 100-90% ಜನ ಕೇಳಿದ್ದೀರಿ ಕಥೆನ. ಹಾಗಾಗಿ ನನ್ನ ಕಥೆನ ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ಎನಿಹೌ, ಇದು ಕತೆ ಅಂದರೆ ಯಾರೂ ಹೇಳಿದ ಕತೆ ಅಲ್ಲ. ನಾನು ಓದಿದ್ದು ಮತ್ತು ನಮ್ಮ ಫ್ರೆಂಡ್ ಹೇಳಿದ್ದು ಎಲ್ಲವೂ ಸೇರಿ ಇದರಲ್ಲಿ ಒಂದು ಜೀವನೂ ಹೋಗಿದೆ. ಯಾರು ಅಷ್ಟೊಂದು ಕಾಮಿಡಿಯಾಗಿ ತೊಗೊಳಕ್ಕೆ ಹೋಗ್ಬೇಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳಲ್ಲ, ಯಾಕಂದರೆ ಕಾಂಟ್ರವರ್ಷಿಯಲ್ ಇದರಲ್ಲಿ ಏನು ಹೊರಗಡೆ ಅದು ಹೇಳ್ಕೊಳ್ಳುವಂಥದ್ದು ಏನಿಲ್ಲ. ಕೇಳಿ ನೋಡಿ, ಈ ಥರನೂ ಪ್ರೇಮ್ ಕಥೆಗಳು ಇರ್ತವೆ ಅಂತ. ನೆಕ್ಸ್ಟ್ ವೀಕಿಂದ ನಿಮ್ಮ ಕೊನೆಯ ಸಜೆಷನ್ ಕೇಳ್ತಾಯಿದ್ದೀನಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲು. ನನ್ನ ಹತ್ರ ಒಂದು ಸಣ್ಣ ಆಲೋಚನೆ ಬಂದಿದೆ, ಮಾಡಬಹುದಾ ಅಥವಾ ತಪ್ಪಾ ಅಂತ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳಿ. ಯಾಕೆ ನಾವು ಮನಸ್ಸಿನ ಮಾತು ಅಂತ ಹೇಳಿ ಒಂದು ಸಣ್ಣ ಪ್ರೋಗ್ರಾಮ್ ಮಾಡಬಾರ್ದು ಅಂತ. ಇದೇ ಜ್ಞಾನ ಸಂಗಮದಲ್ಲಿ ವಾರದಲ್ಲಿ 3 ದಿನ ಎಪಿಸೋಡು ಈ ಥರನೇ. ಯಾರ್ದಾದ್ರೂ ಕತೆಗಳಿರ್ತಾವಲ್ಲ, ಕತೆಗಳನ್ನ ಏನಕ್ಕೆ ಹೇಳಬಾರ್ದು, ಅಥವಾ ಯಾರಾದರೂ ಹೇಳ್ತೀನಿ ಅಂತಂದರೆ ನಾನು ಒಂದು ನಂಬರ್ನ ಡ್ರಾಪ್ ಮಾಡ್ತೀನಿ ನೆಕ್ಸ್ಟ್ ಟೈಮ್, ಅಥವಾ ನೆಕ್ಸ್ಟ್ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ.
ಆವಾಗ ಆ ನಂಬರ್ಗೆ ಕಾಲ್ ಮಾಡಿ ಬರೀ ಪ್ರೇಮ ಕಥೆಗಳಿದ್ದರೆ ಮಾತ್ರ ಹೇಳ್ಕೊಳ್ಳೋಕೆ ಅನುಮತಿ. ನನಗೆ ಆ ಗುರುಗಳ ಥರ ತುಂಬ ತಾಳ್ಮೆಯಿಂದ ಕೇಳಿ ಈ ಸಂಸಾರಿಕ ಕಲಹಗಳು ಇವುಗಳ ಬಗ್ಗೆ ನನಗೆ ಅಷ್ಟೊಂದು ನಾಲೆಡ್ಜ್ನೂ ಇಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋಕ್ಕೂ ಹೋಗಲ್ಲ. ನಮಗೆ ಬೇಕಾಗಿರೋದು ನಮ್ಮ ವಯಸ್ಸು ಇನ್ನೂ 34 ನಡೆಯುತ್ತೆ. ಇಷ್ಟು ಬೇಗನೆ ಅವನ್ನೆಲ್ಲ ಬಗೆಹರಿಸುವಂಥ ಅಷ್ಟು ದೊಡ್ಡ ಸಾಹಸಕ್ಕೆಲ್ಲ ಕೈ ಹಾಕೋಕ್ಕಾಗಲ್ಲ. ಸುಮ್ಮನೆ ಪ್ರೇಮ ಕಥೆಗಳು ಆ್ಯಸ್ ಎ ಲವ್ ಗುರು ಅಂದರೆ ತಪ್ಪಾಗುತ್ತಾ? ಎಸ್, ಲವ್ ಗುರು ಥರ ಫೋನ್ ಮಾಡಿ ಮಾತಾಡಿ. ಏನಾದರೂ ಇದ್ದರೆ ಸಲಹೆ ಸೂಚನೆಗಳನ್ನು ಪಡೀರಿ ಅಥವಾ ನಿಮ್ಮ ಸ್ಟೋರಿನ ನನ್ನ ಮುಂದೆ ಹೇಳಿ. ನಾನು ನನ್ನ ಶ್ರೋತೃಗಳ ಹತ್ರ ಹೇಳ್ತೀನಿ ಅದನ್ನು ಅಥವಾ ಕೇಳಿಸ್ತೀನಿ. ಅವ್ರ ಬಾಯಿಂದ ಏನು ಉತ್ತರ ಬರುತ್ತೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ತಪ್ಪ ಸರಿನಾ ಅಥವಾ ನೀವು ಮಾಡಿದ ತಪ್ಪ ಅಥವಾ ನಿಮ್ಮ ಅಪೋಸಿಟ್ ಪರ್ಸನ್ ಅಂದರೆ ಅವ್ರು ಮಾಡಿದ ಸರಿನಾ ಅಥವಾ ಏನು ಅಂತ ಕಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ವಂದೇ ಮಾತರಂ. ವಂದೇ ಮಾತರಂ. ಜೈ ಹಿಂದ್, ಜೈ ಭಾರತ್ ಮಾತಾ ಕಿ.